I was with big companies like JP Morgan, Goldman Sachs, Private Wealth Management. ಬೇಸಿಕ್ ಆಗಿ ಇಲ್ಲಿ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ನ ಅವರು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೊಂದು ನೀವು ಮಾಹಿತಿ ಕೊಡ್ಲಿಕ್ಕೆ ಆಗತ್ತಂತ. ಸೊ ಈಗ ಈ PR ಇದೆಯಲ್ಲ ಸೊ ಈ ಮೇಡಮ್, PR ಅನ್ನೋದು ಕ್ವಶನ್ ಮಾರ್ಕಾ ಅಥವಾ ಇದು ಸಿಗ್ಬೇಕಾದ್ರೆ ಏನ್ ಮುಖ್ಯ ಅಂಡ್ ಇದು ಆಲ್ಟರ್ನೇಟಿವ್ ವೇ ಏನಾದ್ರು ಇದೆಯಾ ಅಂಡ್ ಇನ್ನೊಂದು ಕೇಳ್ಪಟ್ಟೆ IELTS ಅನ್ನೋದನ್ನ ಬರಿಬೇಕು ಅಂತ. ಹೌದು. ಇದ್ರೆಲ್ಲ ಗೊಂದಲಕ್ಕೆ ನೀವೇ ಪರಿಹಾರ ಹೇಳ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್, Right. ಈ ಒಂದು IELTS ಎಕ್ಸಾಮ್ ಅಂತ ಇರುತ್ತೆ. ಅಂಡ್ LMIA ಅಂತ ಅದು ಒಂದು ಆಪ್ಷನ್ ಇದೆ, PNP ಪ್ರೋಗ್ರಾಮ್ ಅಂತ ಇದೆ. ಸೊ ಇದೆಲ್ಲ ಏನು ಸರ್? ಸೊ ಇದೇನಾದ್ರೂ PR ಪ್ರಾಸೆಸಿಂಗ್ ಗೆ ಆಲ್ಟರ್ನೇಟಿವ್ ಅಥವಾ ಹೌ ವಿಲ್ ಇಟ್ ವಿಲ್ ಸಪೋರ್ಟ್ ಅಂತ? So these are all programs to get PR. ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ನಮ್ಮ ಮನೆ ಸಾಧಕರ ವಿಭಾಗವನ್ನ ಬ್ರಾಂಪ್ಟನ್ ನಲ್ಲಿ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಎಲ್ಲರಿಗೂ ಗೊತ್ತಿರೋ ಒಂದು ಕಾಮನ್ ಗಾದೆ ಅಲ್ವಾ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಕೆನಡಾ ಅಥವಾ US ಬರೋ ಕನ್ಸು ಯಾರಿಗಿಲ್ಲ ರೀ. ಸೊ ಕೆನಡಾ ದೇಶಕ್ಕೆ ಬರ್ಬೇಕಾದ್ರೆ ಯಾವ ವೀಸಾದಲ್ಲಿ ಬರ್ಬೇಕು? ಕೆನಡಾ PR ತಗೊಳ್ಳೋದು ಹೇಗೆ? ಅಯ್ಯೋ, ಕೆನಡಾಗಂತೂ ಏನೋ ಬಂದ್ಬಿಟ್ವಿ, ಸಿಟಿಸನ್ಶಿಪ್ ತಗೊಳ್ಬೇಕಲ್ವಪ್ಪಾ ಅಂತ ಇದೆಲ್ಲ ಗೊಂದಲಗಳಿಗೆ ಒಂದು ಉತ್ತರ ಸಿಗ್ಬೇಕು ಅಂದ್ರೆ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು? ನಾವು ಕನ್ಸಲ್ಟ್ ಮಾಡ್ಬೇಕು ಇಮಿಗ್ರೇಷನ್ ಕನ್ಸಲ್ಟೆಂಟ್ ನ. ಸೊ VA ಇಮಿಗ್ರೇಷನ್ ಇನ್ಕಾರ್ಪೊರೇಷನ್ ನಮ್ಗಾಗಿ ಬಾಗ್ಲು ತಕ್ಕೊಂಡಿದೆ. ಸೊ 20 ವರ್ಷದ ಸತತ ಅನುಭವ ಮತ್ತು ಇವರಿಗಿರುವಂತಹ ಪರಿಣಿತಿ, ಇವರಿಗಿರುವಂತಹ ಇಮಿಗ್ರೇಷನ್ ಸ್ಕಿಲ್ಸ್ ನ ನಾವು ತಿಳ್ಕೋಬೇಕು. ಈ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಂಡು ಇನ್ನಿತರರ ಜೊತೆಗೆ ಹಂಚ್ಕೋಬೇಕು ಅನ್ನೋದೊಂದೇ ಧ್ಯೇಯ ನಮ್ಮ ಈ ವಿಡಿಯೋದು. ಸೊ ನಾವಿವತ್ತು ವಿಜಯ್ ಜಯರಾಮ್ ಸರ್ ನ ಮೀಟ್ ಮಾಡ್ತಾ ಇದ್ದೀನಿ. ಹಿ ಇಸ್ ಅನ್ ಇಮಿಗ್ರೇಷನ್ ಕನ್ಸಲ್ಟೆಂಟ್ ಇಲ್ಲಿ. ಸೊ ತುಂಬಾ ಅನುಭವ ಇರುವಂತಹ ಇವರನ್ನ ಮಾತಾಡಿಸಿ ಅವರಿಂದ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಎಲ್ರಿಗೂ ಕನ್ವೆ ಮಾಡೋಣ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೊಸಬರಾದ್ರೆ, ಅಂಡ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕಂಪ್ಲೀಟ್ ಆಗಿ ವ್ಯೂ ಮಾಡಿ. ನಿಮಗೆ ಉಪಯೋಗ ಆಗಿಲ್ಲ ಅಂದ್ರೂ ಯಾರಿಗಾದ್ರೂ ಉಪಯೋಗ ಆಗತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಜಯರಾಮ್ ಸರ್ ನ ಮೀಟ್ ಮಾಡೋಣ, ಅವರಿಂದ ಇನ್ಫಾರ್ಮೇಶನ್ ನ ತಿಳ್ಕೊಂಡು ಈ ಸಂದರ್ಶನವನ್ನ ಶುರು ಮಾಡೋಣ. ಬನ್ನಿ ಹೋಗೋಣ, ಈಗ ಜಯರಾಮ್ ಸರ್ ನ ಮೀಟ್ ಮಾಡೋಣ. ರೈಟ್, ವಾವ್, VA Immigration Incorporation. Wow. Right, Vijay sir. Hi, welcome, Vijay welcome, sir. madam. Very nice. Very good morning. Very good morning. Please, Yes, Bunny. Nama Vijay sir. Very nice to have you here. Thank you. Namaste, Vijay sir. Thank you, madam. ಹೇಗಿದ್ದೀರಿ? I'm fantastic, madam. ನೀವ್ ಹೇಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೇನೆ. ರೈಟ್, ನಿಮ್ಗೆ ನಮ್ಮ ಚಾನೆಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ. ಅಂಡ್ ನಮ್ಮ ಚಾನೆಲ್ ಅಲ್ಲಿ ಇನ್ ಅಂಡ್ ಅರೌಂಡ್ ಇಲ್ಲಿ GTA ನಲ್ಲಿ ಅಚೀವರ್ಸ್ ನ ನಾವು ಹುಡುಕಿ ನಮ್ಮ ಕನ್ನಡದವ್ರನ್ನ ನಾವು ಮೀಡಿಯಾ ಮುಂದೆ ತಂದು, ನಮ್ಮ ಚಾನೆಲ್ ಮುಂದೆ ತಂದು ಏನನ್ನ ಸಾಧನೆ ಮಾಡ್ತಾ ಇದ್ದಾರೆ, ಯಾವ ಯಾವ ಭಾಗದಲ್ಲಿ ಪರಿಣಿತರಾಗಿದ್ದಾರೆ, ಮತ್ತೆ ಇಲ್ಲೂ ಕೂಡ ಸಪ್ತಸಾಗರದ ಆಚೆ ಬಂದ್ರು ಕೂಡ ಇಲ್ಲೂ ಕೂಡ ನಾವು ಕನ್ನಡಿಗರು ನಾವು ಹೇಗೆ ಮೆರಿತಾ ಇದೀವಿ ಅನ್ನೋ ರೀತಿನಲ್ಲಿ ಹೆಮ್ಮೆ ಅನ್ನೋ ಒಂದು ವಿಷಯವನ್ನ ನಾವು ಎತ್ತಿಡಿಯೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ಚಾನೆಲ್ ವತಿಯಿಂದ. ಸೊ ನಿಮ್ಗೆ, ನಮ್ಮ ಚಾನೆಲ್ಗೆ ಅಂಡ್ ನಮ್ಮ ಟೀಮಿಗೆ ನಿಮ್ಗೆ ಸ್ವಾಗತವನ್ನ ಬಯಸ್ತೇನೆ. ರೈಟ್ ಸರ್. ವಿಜಯ್ ಸರ್, ನಿಮ್ಗೆ ನಾನು ಕ್ವೆಶನ್ಸ್ ಕೇಳೋದು ತುಂಬಾನೇ ಇದೆ. ಸೊ ಸಾರಿ, ಫ್ರಸ್ಟ್ರೇಟ್ ಆಗಬೇಡಿ. ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಅನ್ನ ಕನ್ವೆ ಮಾಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಅಷ್ಟೇ. ಸೊ ನೀವು ಎಲ್ಲಿಯವರು ಅಂಡ್ ನಿಮ್ಮ ಬಾಲ್ಯ ಹೇಗಾಯ್ತು ಅಂಡ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಯಾವ ಫೀಲ್ಡ್ ಅಲ್ಲಿ ಮಾಡ್ಕೊಂಡ್ರಿ ಅಂಡ್ ಕೆನಡಾಗೆ ಯಾವಾಗ ಬಂದ್ರಿ? ಸೊ ಇದು ಸ್ಮಾಲ್ ಇಂಟ್ರೋ ನಿಮ್ ಕಡೆಯಿಂದ. No, for sure. Yes. So ನಾನು actually ಆಗಿ I'm a ಕನ್ನಡಿಗ. Wow. But I was born to an army family. Okay. This is my parents, my father, my mother. Wow. Yeah. So ನಾನು ಅದು ನೀವಾ ಮಧ್ಯದಲ್ಲಿ ಇರೋದು? ಹೌದು, ನಾನು. ಎಷ್ಟು ವರ್ಷ ಇರಬಹುದು ನೀವಾಗ? ಏನಷ್ಟು ಐಡಿಯಾ ಇಲ್ಲ ನನಗೆ. ರೈಟ್, ಸೂಪರ್. ಸೊ ನಾನು ಆಕ್ಚುಲಿ ಹುಟ್ಟಿದ್ದು ಅಮೃತ್ಸರ್ ಅಲ್ಲಿ. ಓಕೆ. ಓಕೆ. ಬಟ್ ಮೈ ಫಾದರ್ ಇಸ್ ಫ್ರಮ್ ಮೈಸೂರ್, ಪಡವಾರಹಳ್ಳಿ. Okay. Yeah, and my mother is actually from Bangalore, but her father was also from Malnad. ಮಲ್ನಾಡ್ನವರು. ಓಕೆ. But mostly ನಮ್ಮ ಪೇರೆಂಟ್ಸ್ ಎಲ್ಲ born and brought up in Bangalore. ನಾನು ಒಂದು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ we again moved back. ಡ್ಯಾಡಿ ರಿಟೈರ್ಮೆಂಟ್ ತಗೊಂಡ್ರು ಮಿಲಿಟರಿ ಇಂದ. Then we moved back to Bangalore. Wow. ನಾವು ಇದ್ದಿದ್ದೆಲ್ಲ ವಿದ್ಯಾಪೀಠ, ನಮ್ಮ ಮನೆ ಇವತ್ತಿಗೂ ಇರೋದು ವಿದ್ಯಾಪೀಠ ಸರ್ಕಲ್ ಅಲ್ಲಿ. ನಾನು ಓದಿದ್ದು ಕುಮರನ್ ಸ್ಕೂಲ್. ಕುಮಾರನ್ ಸ್ಕೂಲ್ ಯಾರಿಗ್ ಗೊತ್ತಿಲ್ಲ ಸರ್? ಓ ಮೈ ಗಾಡ್. ಅದಾದ್ಮೇಲೆ ನನ್ನ ಕಾಲೇಜ್ ಎಜುಕೇಶನ್ ಜೈನ್ ಕಾಲೇಜ್ ಅಲ್ಲಿ ಮಾಡಿದ್ದು. ಅದಾದ್ಮೇಲೆ ಐ ಯೂಸ್ ಟು ಬಿ ಇನ್ ದಿ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇನಿಷಿಯಲಿ. ಓಕೆ. ಐ ವಾಸ್ ವಿತ್
big companies like JP Morgan, Goldman Sachs, private wealth management. ವಾವ್ ಅದೆಲ್ಲ, and then what happened, ಹ್ಮ್ unfortunately my father passed away. ಸೋ ಸಾರಿ ಹಾ Yeah. ಹ್ಮ್ So avaga me and my wife we decided, you know what, let's go to a different country, let's experience the ಓಕೆ life over there anta. Then ಹ್ಮ್ I came to Canada as a ಹ್ಮ್ master's student for ಓಕೆ ಹೈಯರ್ ಸ್ಟಡೀಸ್ ಮಾಡ್ಕೊಳಕ್ಕೆ ಬಂದ್ರಿ ಹೌದು ಓ ಮೈ ಗಾಡ್ ಹಾ and I came to Queen's University, Kingston. ಅಲ್ಲೊಂದು ವೆರಿ ಪಾಪ್ಯುಲರ್ ಯೂನಿವರ್ಸಿಟಿ Yeah, ಸರ್ ಯಾರಿಗೆ yeah. ಗೊತ್ತಿಲ್ಲ ಕ್ವೀನ್ಸ್ ಯೂನಿವರ್ಸಿಟಿ ಹಾ ಅಲ್ಲಿ ಹ್ಮ್. ಒಂದು ಬಿಸ್ನೆಸ್ ಸ್ಕೂಲ್ ಇದೆ, ಸ್ಮಿತ್ ಸ್ಕೂಲ್ ಫಾರ್ ಬಿಸ್ನೆಸ್ ಎಸ್ ಅಂತ. ಎಸ್ Yeah, it's a wonderful experience. Wow, It's a huh. mind-blowing experience. ಹ್ಮ್ ಸೊ ನಾನು ಬಂದಿದ್ದು ಶುರುನಲ್ಲಿ ಕಿಂಗ್ಸ್ಟನ್ ಅಲ್ಲಿ. ಅಪ್ಪ ನಾನು Huh. ಕಿಂಗ್ಸ್ಟನ್ ಅಲ್ಲಿ ಇದ್ದಿದ್ದು. ಐ ಜಸ್ಟ್ ಶೋ Huh. ಯು, ದಿಸ್ ವಾಸ್ ಲೈಕ್ ಮೈ ಕ್ಲಾಸ್. ವಾವ್ ನೋಡಿ ಚೈಲ್ಡ್ಹುಡ್ ಡೇಸ್ ನ ಎಷ್ಟು ಚೆನ್ನಾಗಿ ನೀವು ಚೆರಿಶಿಂಗ್ ಮೆಮೊರೀಸ್ ಅಂತ ಹೇಳ್ತಾರೆ ಸರ್ ಇದು ವಾವ್ ಸೂಪರ್ ಹಾ ಸೊ ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿ, ಆಕ್ಚುಲ್ ಆಗಿ ಮೆನಿ ಪೀಪಲ್ ಡೋಂಟ್ ನೋ ದಿಸ್, ಬಟ್ ದರ್ ಇಸ್ ಅ ಡೈರೆಕ್ಟ್ ರೌಟ್ ಫಾರ್ ಸ್ಟೂಡೆಂಟ್ಸ್ ಓಕೆ ಅಂಡರ್ ದಿ ಮಾಸ್ಟರ್ಸ್ ಪ್ರೋಗ್ರಾಮ್. ಓಕೆ ಹಾ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ, ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾನಲ್ಲಿ ಹ್ಮ್ ಯೂನಿವರ್ಸಿಟಿನವ್ರು ಅಷ್ಟು ಕಮಿಷನ್ ಕೊಡಲ್ಲ ಅಂತ ಅವ್ರನ್ನ ಈ ಕಾಲೇಜ್ಗಳಿಗೆ ಕಳಿಸ್ಬಿಡ್ತಾರೆ, ಕರೆಕ್ಟ್ ಲೈಕ್ ಕೊನೆಸ್ಟೋಗಾ ಕಾಲೇಜ್ಗಳು, ಹಂಬರ್ ಕಾಲೇಜ್ಗಳು. ಎಸ್ ಸೊ ಅಲ್ಲಿ ದೆನ್ ವಾಟ್ ಹ್ಯಾಪನ್ಸ್ ಇಸ್ ದೇ ಟೆನ್ ಟು ಸೇವ್ ಅ ಲಿಟಲ್ ಮನಿ. ಏನೊಂದು $10,000 ಉಳಿಸ್ತಾರೆ, ಕರೆಕ್ಟ್ ಬಟ್ ದೇ ನೆವರ್ ಗೆಟ್ ಅ ಮಾಸ್ಟರ್ಸ್, ದೇ ಗೆಟ್ ಅ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ, ಓ ಮೈ ಗಾಡ್ ಬಿಕಾಸ್ ಆಫ್ ವಿಚ್ ದೇ ಲೂಸ್ ಅ ಲಾಟ್ ಆಫ್ ಪಾಯಿಂಟ್ಸ್. ಎಸ್ And then there is an OINP PNP master stream. ರೈಟ್ ಯಾವ್ದ್ರಲ್ಲಿ ನೀವು ಬರೀ ಮಾಸ್ಟರ್ಸ್ ಮಾಡಿ ನಿಮ್ಮ ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, there is a direct pathway to PR. ವಾವ್ ಓಕೆ ಇದು ಮಿಸ್ ಆಗ್ಬಿಡುತ್ತೆ. ಹ್ಮ್ ಸೊ ದಟ್ ವಾಸ್ ಮೋಸ್ಟ್ ಆಫ್ ನೀವು ಬೇಕಾದ್ರೆ OINP ವೆಬ್ಸೈಟ್ ಹೋಗಿ, ರೈಟ್ ಆ OINP ವೆಬ್ಸೈಟ್ ಅಲ್ಲಿ ಅವ್ರದ್ದು ಸ್ಟ್ರೀಮ್ಸ್ ನೋಡಿ, ಅಲ್ಲೊಂದು ಮಾಸ್ಟರ್ಸ್ ಅಂಡ್ PhD ಸ್ಟ್ರೀಮ್ಸ್ ಅಂತ ಇರುತ್ತೆ. ಆ ಮಾಸ್ಟರ್ ಸ್ಟ್ರೀಮ್ಸ್ ಒಳಗಡೆ ಯಾವ್ಯಾವ ಯೂನಿವರ್ಸಿಟೀಸ್ ಇದೆ, ಅದರಿಂದ ನೀವು ಮಾಸ್ಟರ್ಸ್ ಮಾಡಿದ್ರೆ ಲೈಕ್ ಯು ಹ್ಯಾವ್ ಅ ಸ್ಟ್ರೇಟ್ ಫಾರ್ವರ್ಡ್ ಪಾತ್. ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಸರ್ ಇದು ಮತ್ತೆ ಇನ್ನೊಂದೇನಂದ್ರೆ, ಸಿ ದಿಸ್ ಪಿನ್ ಔಟ್ ಹಿಯರ್, ದಿ ಕ್ವೀನ್ಸ್ ಅಲುಮ್ನೈ, ಪೀಪಲ್ ಡೋಂಟ್ ರಿಯಲೈಸ್ ದಿ ಅಲುಮ್ನೈ ಸಪೋರ್ಟ್ ದಟ್ ದಿಸ್ ಎಷ್ಟು ಮುಖ್ಯ ಅಂತ, ದಿ ಅಲುಮ್ನೈ. ಲೈಕ್ ಇವತ್ಗೂ ಲೆಟ್ಸ್ ಅಸ್ಯೂಮ್ ಐ ಡಿಸೈಡ್ ಟು ಚೇಂಜ್ ಮೈ ಫೀಲ್ಡ್ ಕಂಪ್ಲೀಟ್ಲಿ, ಓಕೆ and let's assume I want to go into banking. I just have to Google a Queen's alumni. ವಾವ್ And Okay. that alumni Hmm. will get me into that. ನನ್ನ CVs ಹಾಕೋದು, ನನ್ನ ನೆಟ್ವರ್ಕ್ ಮಾಡೋದು. ಸೊ ಜನ Wow. ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ದಿ alumni. ಎಸ್ ಹ್ಮ್ The second aspect is, ಹ್ಮ್ see, ನಾವು ಆಗ್ಲೇ ಓದಿರ್ತೀವಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ We all had our education. Yes. ನಾವು ಇಲ್ಲಿ higher education ಬರೋದು because we want that Canadian culture, the Canadian exposure. ವಾವ್ How they dress, how they talk, how Right. do they network. ಎಸ್ ಅನ್ಫಾರ್ಚುನೇಟ್ಲಿ ಕಾಲೇಜ್ಗಳಲ್ಲಿ ಅದು ಆಗಲ್ಲ ಮೇಡಮ್. ಓದೋದಷ್ಟೇ ಅಲ್ವಾ ಸರ್ ಕಾಲೇಜಲ್ಲಿ ಇಲ್ಲ, ಇಲ್ಲಿರೋ ಕಾಲೇಜ್ಗಳಲ್ಲಿ ಹಾ. ಅವರು ಸ್ವಲ್ಪ ಇಟ್ಸ್ ಲೈಕ್ ಅ ಮನಿ ಮೇಕಿಂಗ್ ರಾಕೆಟ್, ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇರ್ತಾರೆ. ಓ ಸೊ ಐ ಹೈಲಿ ರೆಕಮೆಂಡ್ ಟೆಲಿಂಗ್ ಪೀಪಲ್ ಕಿ ಇಲ್ಲಿ ಓದಕ್ ಬಂದ್ರೆ ನೀವು ಯೂನಿವರ್ಸಿಟಿಗೆ ಬನ್ನಿ, ಪರವಾಗಿಲ್ಲ, ಒಂದು $10,000-15,000 ಜಾಸ್ತಿ ಆದ್ರೂ ಮಾಸ್ಟರ್ಸ್ ಮಾಡಕ್ ಬನ್ನಿ. ಬಿಕಾಸ್ ಅಲ್ಲಿ ಕ್ಯಾಂಪಸಸ್ ಇರುತ್ತೆ, ಲೆಕ್ಚರರ್ಸ್ ಇರ್ತಾರೆ, ಕಂಪ್ನೀಸ್ ಇರುತ್ತೆ. ಲೈಕ್ ನಿಮ್ ಯು ಆಲ್ರೆಡಿ won 30% ಆಫ್ ಯೋರ್ ಬ್ಯಾಟಲ್. ವಾವ್ ನೋಡಿ ಸ್ಟೂಡೆಂಟ್ಸ್ ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನಮ್ಮ Yeah. ವಿಜಯ್ ಸರ್. ಸೊ ಅದಾದ್ಮೇಲೆ ನಾನು I was working in Canada. I was working in many other different corporations. Okay. ನಾನು KPMG ಲಿದ್ದೆ, CIBC ಲಿದ್ದೆ, Scotia ಲಿದ್ದೆ. Oh I my was God. also into Deloitte Immigration. ಓ ಗಾಡ್ ಹಾ ಸೊ Deloitte Immigration ಅಲ್ಲಿ ನಾವು ಕೆಲಸ ಮಾಡ್ತಿರುವಾಗ, ಹ್ಮ್ ನಾವು we used to handle ICT applications, corporate accounts like Amazon, Husky, yes. ಇವ್ರದ್ದೆಲ್ಲ corporate accounts ನಾವು ನೋಡ್ತಾ ಇದ್ವಿ. ಓ ಅವಾಗ ನಾನು ನನ್ನ ಮ್ಯಾನೇಜರ್ ಅನ್ಕೊಂಡ್ವಿ, ಹ್ಮ್ ಇದು ಮಿಸ್ಸಿಂಗ್ ಇದೆ. Right. Like the service that we are trying to deliver in these companies, Yes. the professionalism that we are trying to deliver in these companies, ಕರೆಕ್ಟ್ ಅದು B2C ಅಲ್ಲಿ ಇಲ್ಲ, ಓ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಲ್ಲಿ ಇಲ್ಲ. ಅದೇ B2C ಅಲ್ಲಿ ಇಲ್ಲ ಅದು ಇಲ್ಲ, ಯಾ ಮೋಸ್ಟ್ಲಿ ಜನಕ್ಕೆ ತುಂಬಾ ಸ್ಕ್ಯಾಮ್ ನಡೀತಾ ಇದೆ, ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಸೊ ನಾವು ಅನ್ಕೊಂಡ್ವಿ ಮಾರ್ಕೆಟ್ ಅಲ್ಲಿ ದೇರ್ ಇಸ್ ಅ ನೀಡ್ ಫಾರ್ ದಿಸ್ ಪ್ರೊಫೆಷನಲಿಸಮ್, ದಿಸ್ ಟ್ರಾನ್ಸ್ಪರೆನ್ಸಿ. ಅದಕ್ಕೆ ವಿ ಓಪನ್ ಅಪ್ VA. ಸೊ ನನ್ನ ಬಿಸ್ನೆಸ್ ಪಾರ್ಟ್ನರ್ ಹೆಸರು ಆರ್ಲಿನ್ ಕೌರ್ ಸಹಾನಿ ಅಂತ. ಓ ವಾವ್ ಶಿ ಇಸ್ ಅ ಪಂಜಾಬಿ. ಓಕೆ ನನಗೆ ಪಂಜಾಬಿ ಬರೋದಿಲ್ಲ. ರೈಟ್ So you know it's very hard to Yes, survive definitely. Brampton ಹೌದು, ಅಲ್ಲಿ ಹೌದು. ಪಂಜಾಬಿ ಇಲ್ಲ ಅಂದ್ರೆ. So then we opened up this firm, and one of the reasons why we opened this firm is, madam, ನೀವು ಆ ಕತೆ ಕೇಳಿರ್ಬೋದು,
ಕಕೂನ್ ಟು ಬಟರ್ಫ್ಲೈ ಅಂತ. ಸೊ ಇಲ್ಲಿ ಕೂತಿರ್ತೀವಿ ನಾವು, ಲೈಕ್ ನಮ್ ಕಣ್ ಮುಂದೆ ನೋಡ್ತೀವಿ, ಫಸ್ಟ್ ಒಂದ್ ಸ್ಟೂಡೆಂಟ್ ಬರ್ತಾರೆ, ಸ್ಲೋ ಆಗಿ ನಮ್ ಕಣ್ ಮುಂದೆ ಅವ್ರಿಗೆ ವರ್ಕ್ ಪರ್ಮಿಟ್ ಸಿಗುತ್ತೆ, ಅದಾದ್ಮೇಲೆ ಅವ್ರ ವೈಫ್ ಅವ್ರ ಹಸ್ಬೆಂಡ್ ಬರ್ತಾರೆ, ಅದಾದ್ಮೇಲೆ ನಮ್ ಕಣ್ ಮುಂದೆ ಶುರುನಲ್ಲಿ ಬಸ್ ಅಲ್ಲಿ ಬರ್ತಾರೆ, ಆಮೇಲೆ ಗಾಡಿಲಿ ಬರ್ತಾರೆ, ಆಮೇಲೆ ಅವ್ರ ಕೈಗೆ ಒಂದು PR ಕಾರ್ಡ್ ಸಿಗುತ್ತೆ, ಆ PR ಕಾರ್ಡ್ ಸಿಕ್ಕಿದ್ಮೇಲೆ ಸ್ಲೋ ಆಗಿ ಅವ್ರ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ಸೊ ಲಿಟ್ರಲಿ ಇಟ್ಸ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಜಾಬ್. ನಮ್ ಕಣ್ ಮುಂದೆ ನಾನು ಹೇಳ್ತಿಲ್ವಾ, ಆ ಸಣ್ಣ ಕಕೂನ್ ಇಂದ ಪ್ಯೂಪ ಆಗಿ ವಿ ಸೀ ದಮ್ ಲೈಕ್ ಅ ಬಟರ್ಫ್ಲೈಸ್ ಆಗುತ್ತೆ. ಮೊನ್ನೆ ತಾನೇ ಒಬ್ರು ಕನ್ನಡದವ್ರದ್ದು ಇದು ಕೇಸು, ಲೈಕ್ ಜಸ್ಟ್ 2-3 days ಬ್ಯಾಕ್, ಅವ್ರಿಗೆ ಒಂದು 2 weeks ಬ್ಯಾಕ್ ನಾವು ಅವ್ರಿಗೊಂದು ಗುಡ್ ನ್ಯೂಸ್ ಹೇಳಿದ್ವಿ, ನಿಮ್ದು PR ಆಗೋಯ್ತು ಸರ್ ಅಂತ. ಮೊನ್ನೆ ಫೋನ್ ಮಾಡೋರು ಅಂತ ಇದಾರೆ, ಅವ್ರು ಒಂದು ಒಳ್ಳೆ ರೆಸ್ಟೋರೆಂಟ್ ತೆಗಿತಾ ಇದ್ದಾರೆ ಟೊರಾಂಟೋಲಿ ಅಂತ. ದಟ್ಸ್ ಸೋ ನೈಸ್ ಸರ್. ನಿಮ್ಮ ಕ್ಲೈಂಟ್ಸ್ ಈ ತರ ಎಲ್ಲ ಪ್ರೋಗ್ರೆಸ್ ಆಗ್ತಾರೆ ಅಂದ್ರೆ ನಿಮಗೆ ಎಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೆ, ರೈಟ್ ಸರ್? ಸೊ ನೀವು ಕೆನಡಾಗೆ ಬಂದ್ರಿ ಅಂಡ್ ನಿಮ್ಮ ಜರ್ನಿನ ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಟ್ರಿ, ರೈಟ್? ಸೊ ಇದೇನು VA ಇಮಿಗ್ರೇಷನ್ ಇನ್ಕಾರ್ಪೊರೇಷನ್ ಅನ್ನ ಶುರು ಮಾಡಿದ್ರಿ. ಸೊ ಏನೇನೆಲ್ಲ ಸರ್ವಿಸಸ್ ನ ಕೊಡ್ತೀರಾ ನೀವು, ಅಂಡ್ ನಿಮ್ಮ ಆಬ್ಜೆಕ್ಟಿವ್ ಏನು ಅಂತ ಹೇಳ್ಬೋದಾ? ಮೇಡಮ್, ಬೇಸಿಕ್ಲಿ ವಿ ವಾಂಟ್ ಟು ಸಿ, ಕೆನಡಾನಲ್ಲಿ ದ ಪಾಪ್ಯುಲೇಷನ್ ಇಸ್ ಓನ್ಲಿ 40 million, ಆಯ್ತಾ? ಅದೇ ಪಕ್ಕದಲ್ಲಿ ಅಮೆರಿಕಾಲಿ 350-400 million ಇದೆ ಪಾಪ್ಯುಲೇಷನ್. Yes sir, huge, thickly populated. So I feel like people of India have a lot of potential. Yes, potentiality is very strong sir. Namdu ಅಲ್ಲಿ we love India is amazing. ಆದ್ರೆ ಅಲ್ಲಿ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಅನ್ಅಫೋರ್ಡಬಿಲಿಟಿ ಆಗ್ಬಿಟ್ಟಿದೆ. ಒಂದ್ ಸಣ್ಣ ಎಕರೆ ಜಮೀನ್ ಬೇಕು ಅಂತಂದ್ರೆ ಕೋಟಿ ಅಂತ ಇದ್ದಾರೆ. Yes sir, it's hard to get that. And I feel like Canada ಒಂಥರ ಒಂದು ಓಪನ್ ಫೀಲ್ಡ್ ತರ ಇವಾಗ. Everybody has opportunities. ನೀವು ಗ್ರೀನ್ ಹೌಸ್ ಶುರು ಮಾಡ್ಬೇಕಾ, ನಿಮ್ ಕಂಪ್ನಿ ಶುರು ಮಾಡ್ಬೇಕಾ? ಸೊ our objective is to settle these people out here and see them grow. So ನಾನು ನಿಮ್ಮ ಪಂಚ್ ಲೈನ್ ನೋಡಿದೆ, ಫ್ಯಾಮಿಲೀಸ್ ಟುಗೆದರ್ ಅಂತ ಹೇಳಿದಾಗ ಎಲ್ಲ ಕುಟುಂಬನ ಒಂದು ಮಾಡೋದಕ್ಕೆ ಇರೋದು ಇವರು VA ಇಮಿಗ್ರೇಷನ್ ಅವರು, ರೈಟ್ ಸರ್? ಸೊ ಈಗ ಕೆನಡಾಗೆ ಬರ್ಬೇಕು ಅನ್ನೋ ಕನಸು ಎಲ್ಲರಿಗೂ ಇರತ್ತೆ ಸರ್. ಫ್ಲೈಟ್ ಹತ್ಬೇಕು, ಸಪ್ತಸಾಗರದ ಆಚೆ ನಾನು ಲ್ಯಾಂಡ್ ಆಗಬೇಕು, ಇಲ್ಲೂ ಒಂದು ಭವಿಷ್ಯ ಕಾಣಬೇಕು ಅಂತ, ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಯಾವ ಪ್ರಾಸೆಸ್ ಮುಖೇನ ಬರಬಹುದು? ವೀಸಾಸ್ ಅಂದ್ರೆ ಸ್ಟೂಡೆಂಟ್ ಇಂದ ಹಿಡಿದು, ಫ್ಯಾಮಿಲಿಯಿಂದ ಹಿಡಿದು, ಸ್ಪಾನ್ಸರ್ಸ್ ಇಂದ ಹಿಡಿದು ಇಲ್ಲಿ ಬರ್ಬೇಕಾದ್ರೆ ಯಾವ ವೀಸಾಗಳ ಲಭ್ಯಗಳಿರುತ್ತೆ? ಸೊ ಅದರ ಮುಖೇನ ಯಾವ ರೀತಿ ಪ್ರಾಸೆಸ್ ನಡೆಯುತ್ತೆ, ಅದ್ರ ಒಂಚೂರು ಮಾಹಿತಿ ಕೊಡ್ಲಿಕ್ಕಾಗತ್ತ ಅಂತ? ಸೊ ಫಾರ್ ಈಗ ಯಾರು ಅಬ್ರಾಡ್ ಇಂದ ಇಲ್ಲಿಗೆ ಬರ್ತಾ ಇದ್ದಾರೆ, ಫಸ್ಟ್ ನಾವು ಅವರು ಫಸ್ಟ್ ವಿ ಟೆಲ್ ದೆಮ್ ಟು ಆ ವೀಸಾ ಪ್ರಾಸೆಸ್ ನ ನೀವು ಬಿಟ್ಬಿಡಿ, ನಿಮ್ ಫ್ಯೂಚರ್ ಆಂಬಿಷನ್ ಗೋಲ್ಸ್ ಏನಿದೆ ಅಂತ ಹೇಳಿ. ರೈಟ್. ಇಫ್ ವಿ ಗೆಟ್ ಟು ನೋ ದಟ್ ಅವ್ರದ್ದಾಗ್ಲೇ ಒಂದು ಬಿಸ್ನೆಸ್ ಇದೆ, ಲೈಕ್ ಅವ್ರಾಗ್ಲೇ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ ಗುಜರಾತ್ ಅಲ್ಲಿ ಅಥವಾ ಬಾಂಬೆಲಿ, then we try and bring them on the same business out here. ವಾವ್, ಓಕೆ. ಅದೇ ಬಿಸ್ನೆಸ್ ನ ಇಲ್ಲೂ ಕೂಡ ವೆಂಚರ್ ಮಾಡಬಹುದು. ಹೌದು. ಸೊ ಅದೇ ಬಿಸ್ನೆಸ್ ನ ಇಲ್ಲಿ ರಿಜಿಸ್ಟರ್ ಮಾಡ್ತೀವಿ, ಇಲ್ಲಿ ಒಂದು ಬಿಸ್ನೆಸ್ ಅಕೌಂಟ್ ತೆಗಿತೀವಿ, ಇಲ್ಲಿ ಕೆನಡಿಯನ್ ಗವರ್ಮೆಂಟ್ ಗೆ ಒಂದು ಬಿಸ್ನೆಸ್ ಪ್ಲಾನ್ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿ ನಾವು ಹೇಳ್ತೀವಿ ಕಿ ನೋಡಿ ಇವ್ರು ಹಿಂಗ್ ಬರ್ತಾ ಇದಾರೆ, ಇವ್ರು ಬರೋದ್ರಿಂದ ನಮ್ಗೆ ಎಕನಾಮಿಕ್, ಸೋಶಿಯೋ ಕಲ್ಚರಲ್ ಆಸ್ಪೆಕ್ಟ್ಸ್ ಅಲ್ಲಿ ಗ್ರೋತ್ ಬರುತ್ತೆ. ಸೊ ಅವರು, ಸೊ ದಟ್ಸ್ ಆಕ್ಚುಲಿ ಇಂಟರ್ನ್ಯಾಷನಲ್ ಮೊಬಿಲಿಟಿ ಪ್ರೋಗ್ರಾಮ್ ಅಂತಾರೆ ಅದನ್ನು. ಸೊ ಆ ಮುಖಾಂತರ ವಿ ಗೈಡ್ ದೆಮ್. ಈಗ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಸ್ಟಡಿ ಮುಖಾಂತರ ಬರಬೇಕು ಅಂತ ಇದ್ರೆ, ವಿ ಫಸ್ಟ್ ಟೆಲ್ ದೆಮ್, ನೋಡಿ ನೀವು ಒಂದ್ 2 ವಾರ ಕೆನಡಾ ಬಗ್ಗೆ ರಿಸರ್ಚ್ ಮಾಡಿ, ನೀವು ನೋಡಿ ಇಲ್ಲಿ ನಿಮ್ಗೆ ಯಾವ ತರ ಜಾಬ್ಸ್ ಇದೆ, ಬಿಕಾಸ್ ದ ಹೋಲ್ IT ಥಿಂಗ್ ಮೈಟ್ ವರ್ಕ್, ಮೈಟ್ ನಾಟ್ ವರ್ಕ್. ಕರೆಕ್ಟ್ ಸರ್. ಅಂಡ್ ವಾಟ್ ಕುಡ್ ವರ್ಕ್ ಫಾರ್ ಯೋರ್ ವೈಫ್? Yes. Let's assume your wife has been a teacher or she is into childcare. Yes. So we tell them that, you know, does she have ambition working in a school out here? Okay. And then we tell them first to get the Ontario teacher certification while they're sitting there. We don't want them to waste time, madam. Once they come here. ನೋಡಿ, ಟೀಚರ್ಸ್ ಯಾರಾದ್ರೂ ಇಲ್ಲಿಗೆ ಬಂದು ಟೀಚಿಂಗ್ ಫೀಲ್ಡ್ ಅನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ಆ ಟೀಚಿಂಗ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ ಗಮನಿಸಿ, ಇದ್ರ ಬಗ್ಗೆ ನೀವು ಇನ್ನೂ ರಿಸರ್ಚ್ ಮಾಡ್ಕೊಂಡ್ರೆ ಇನ್ನೂ ಮಾಹಿತಿ ಲಭ್ಯವಾಗಿರುತ್ತೆ. ರೈಟ್ ಸರ್. ಸೊ ಆತರ ಕೋರ್ಸಸ್ ನ ಆಲ್ಸೋ ವಿ ಡೂ ಲೈಕ್ ಅ ಹೋಲಿಸ್ಟಿಕ್ ಸೆಟಲ್ಮೆಂಟ್ ಪ್ಲಾನ್. ವಾವ್. ಕಿ ಅವ್ರು ಇಲ್ಲಿಗೆ ಬಂದಾಗ ಅವ್ರಿಗೆ ಲೈಕ್ it's more value for their money. ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬರ್ತಾರೆ. We don't want them to come out here and experiment. Exactly. We want them to know what they're getting themselves into. Right sir. So that's how we plan for these people. ಎಸ್, ಇಲ್ಲಿಗೆ ಬಂದು ಏನೋ ಲ್ಯಾಂಡ್ ಆಗ್ತಾರೆ, ಇಲ್ಲಿ ಮನೆಗಳು ನೋಡ್ಕೋಬೇಕು, ರೆಂಟ್ ನೋಡಿದ್ರೆ ವಿಪರೀತ ಇದೆ, ಅಂಡ್ ಒಂದು ಮನೆ ತಗೋಬೇಕು, ಮಕ್ಳಿಗೆ ಸ್ಕೂಲ್ ನ ಫಿಟ್ ಮಾಡಬೇಕು. ಬೇಸಿಕ್ ಆಗಿ ಇಲ್ಲಿ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ನ ಅವರು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೊಂದು ನೀವು ಮಾಹಿತಿ ಕೊಡ್ಲಿಕ್ಕೆ ಆಗತ್ತಂತ? ಸೊ ಈಗ ಈ PR ಇದೆಯಲ್ಲ ಮೇಡಮ್, ಲೈಕ್ ಹೌ ಟು ಗೆಟ್ ಪರ್ಮನೆಂಟ್ ರೆಸಿಡೆನ್ಸಿ. ಅನ್ಲೈಕ್ ಅಮೆರಿಕಾ, ಕೆನಡಾ ಇಸ್ ಪ್ಯೂರ್ಲಿ ಪೇಪರ್ ಬೇಸ್ಡ್.
ಇಟ್ಸ್ ಡಾಕ್ಯುಮೆಂಟೇಶನ್. ಓ, ಎಲ್ಲ ಡಾಕ್ಯುಮೆಂಟ್ ಪೇಪರ್ಸ್ ಮಾತಾಡುತ್ತೆ ಇಲ್ಲಿ. ಇಲ್ಲಿ ಬರೀ ಪೇಪರ್ಸ್ ಮಾತಾಡ. ಓ ಮೈ ಗಾಡ್, ನೋಡಿ. ಸೊ ನಾವೇನ್ ಮಾಡ್ತೀವಿ, ಹ್ಮ್. ನಾವು ಅವ್ರಿಗೆ ಆಗ್ಲೇ ಹೇಳ್ತೀವಿ ಕಿ ನೋಡಿ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ಪ್ರೆಸ್ ಸೆಂಟ್ರಲ್ಲಿ ಟೀಚರ್ಸ್ ಕ್ಯಾಟಗರಿ ಅಂತ ಇದೆ. ಓಕೆ. ಸೊ ವಿ ಆಲ್ರೆಡಿ ಟೆಲ್ ದೆಮ್ ದಟ್ ಇಲ್ಲಿ ಬರ್ಬೇಕಂದ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದಿರ್ಬೇಕು. ಸೊ ದಟ್ 30-40% ಆಫ್ ದಟ್ PR ರಿಲೇಟೆಡ್ ಪೇಪರ್ ವರ್ಕ್ ಇಸ್ ಆಲ್ರೆಡಿ pre-planned and it's already pre-done on that application. ಓಕೆ, ಸೊ ಇಲ್ಲಿ ಬರುವಾಗ್ಲೇನೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡು. ಓಕೆ, ಯಾವ ತರ ಎಕ್ಸ್ಪೀರಿಯನ್ಸ್ ಬೇಕಾಗಬಹುದು, ಬಿಕಾಸ್ ಇಟ್ ಇಸ್ ಈಸಿ ಟು ಡೂ ದಿಸ್ ಬ್ಯಾಕ್ ಹೋಮ್. ಎಸ್, ಪ್ರಾಸೆಸ್ ಈಸಿ ಆಗ್ಬಿಡುತ್ತೆ. ಇಟ್ಸ್ ನಾಟ್ ಈಸಿ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ನಮ್ಗೆ ಆ ತರ ಬೇಕಿತ್ತು ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ವಿ ಡೋಂಟ್ ವಾಂಟ್ ಟು ವೇಸ್ಟ್ ದೇರ್ ಟೈಮ್ ವೆನ್ ದೇ ಸ್ಪೆಂಡಿಂಗ್ ಡಾಲರ್ಸ್ ಔಟ್ ಹಿಯರ್. ಅಂಡ್ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು. ಪ್ಲಾನ್ ಇದ್ರೆ ಆರ್ಗನೈಸಿಂಗ್ ಚೆನ್ನಾಗ್ ಆಗತ್ತೆ ಅಂತ ಹೇಳ್ತಾರಲ್ವಾ ಸರ್. ಸೊ ಇಲ್ಲಿ ಬಂದ್ಮೇಲೆ ನಾವು ಈ ಹೆಲ್ತ್ ಕಾರ್ಡ್ ಅನ್ನೋದು ಮತ್ತೆ ಸಿನ್ ನಂಬರ್ ಅನ್ನೋದು ಅದನ್ನೆಲ್ಲ ತಗೋಬೇಕು ಅಂತ ನಾನು ಇಲ್ಲಿ ಕೇಳ್ಪಟ್ಟೆ. ಸೊ ಇಲ್ಲಿ ಬರೋರಿಗೆ ಆ ಮಾಹಿತಿ ನಿಮ್ಮಿಂದ ತಲುಪಿಸಬಹುದು ಅಂತ. ಕರೆಕ್ಟ್. ಫಸ್ಟ್ ಆಫ್ ಆಲ್ ನಾವು ರೆಕಮೆಂಡ್ ಮಾಡೋದು ಪಿಯರ್ಸನ್ ಅಲ್ಲಿ ಹಿಡಿದ ತಕ್ಷಣನೇ, ಇಲ್ಲಿ ಬರೋದ್ ಮುಂಚೆನೆ ಯು ಟ್ರೈ ಅಂಡ್ ಗೂಗಲ್ ಅಂಡ್ ಫೈಂಡ್ ಅ ಗುಡ್ ಇಮಿಗ್ರೇಷನ್ ಪರ್ಸನ್. ವಾವ್. ಅಂಡ್ ದೆನ್ ಏರ್ಪೋರ್ಟ್ ಇಂದ ಫಸ್ಟ್ ಟ್ರಿಪ್ ಪರವಾಗಿಲ್ಲ 2 ಸೂಟ್ಕೇಸ್ ಎತ್ಕೊಂಡು ನೀವು ನಮ್ಮ ಆಫೀಸಿಗೆ ಬರ್ಬೇಕು. ಎಸ್ ಸರ್, ಯಾಕಂದ್ರೆ ಬರೋರೆಲ್ಲರೂ ಕೂಡ ಮನೆ ಮಾಡೋದು ಹೇಗೆ, ಕಾರ್ ತಗೊಳ್ಳೋದು ಯಾವಾಗ, BMW ಕಾರ್ ಯಾವಾಗ ತಗೋಬೇಕು, ಯಾವಾಗ ನನ್ ಮಕ್ಳಿಗೆ ಯಾವ ರೀತಿ ಯಾವ ಸ್ಕೂಲಿಗೆ ಸೇರಿಸಬೇಕು ಅದ್ರ ಬಗ್ಗೆನೆ ತಲೆ ಓಡಿಸ್ತಾ ಇರ್ತಾರೆ. ಸೊ ಬುಡನ ಚೆನ್ನಾಗಿ ಭದ್ರ ಮಾಡ್ಕೋಬೇಕು. ರೈಟ್. ಸೊ ನಿಮ್ಮ ಹೇಳೋದು ಒಂದು ಸೆಂಟೆನ್ಸ್ ತುಂಬಾನೇ ಎಷ್ಟು ನಾಟತೆ ಸರ್ ಎಲ್ಲರಿಗೂ. ಹೌದು. ಸಿ, ನಾನು ಹೇಳೋದು you've not come here to live. Yes. You've come here to win. Yes. If you wanted to live, ಬೆಂಗಳೂರು ಅಂತ ಜಾಗ ಲೈಕ್ ಕರ್ನಾಟಕ ಅನ್ನೋದಕ್ಕಿಂತ ಇನ್ಯಾವುದು ಒಳ್ಳೆ ಜಾಗ ಇಲ್ಲ. ಲೈಕ್ ಇಫ್ ಯು ರಿಯಲಿ ವಾಂಟೆಡ್ ಟು ಜಸ್ಟ್ ಹ್ಯಾವ್ ಅ ನೈಸ್ ಹೋಮ್, ಅ ನೈಸ್ ಇದು ಅಲ್ಲಿದೆ. you've come here because ನೀವೇನೋ ಇಲ್ಲಿ ಅಚೀವ್ ಮಾಡ್ಬೇಕಂತ ಇದ್ದೀರಾ, ನೀವು ಗ್ರೋ ಮಾಡ್ಬೇಕಂತ ಇದ್ದೀರಾ. ಸೊ ಆರ್ ರೆಕಮೆಂಡೇಶನ್ ಇಸ್ ಯು ಗೆಟ್ ಪರವಾಗಿಲ್ಲ 2 ಸೂಟ್ಕೇಸ್ ಎತ್ಕೊಂಡು ಬೇಕಾದ್ರೆ ಕೈಯೆಲ್ಲ ಪಾಸ್ಪೋರ್ಟ್ ಇಟ್ಕೊಂಡು ನಮ್ಮ ಆಫೀಸಿಗೆ ಬನ್ನಿ, ಕೂತ್ಕೊಳ್ಳಿ, ಗೆಟ್ ಟು ಅಂಡರ್ಸ್ಟ್ಯಾಂಡ್ ದೋಸ್ ಬೇಸಿಕ್ಸ್. ಲೈಕ್ ಸಿನ್ ಎಲ್ಲಿ ತಗೊಳ್ಳೋದು, ಇದೆಲ್ಲಿ ತಗೊಳ್ಳೋದು. ಮತ್ತೆ our number one key advice is I always say your network is your net worth. ಜನಗಳ ಜೊತೆ ಬೆರಿಬೇಕು. Yes. ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೋಬೇಕು. Forget about your relatives and your friends. Like just because your friends are somewhere in a remote out location, ನೀವು ಅಲ್ಲಿಗೆ ಹೋಗೋ ರಿಮೋಟ್ ಔಟ್ ಲೊಕೇಶನ್ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಟೈಮ್ ಬರುತ್ತೆ. ರೈಟ್. ನೀವು ಫಸ್ಟ್ ಬನ್ನಿ, ನೀವು ಟ್ರೈ ಅಂಡ್ ಬಿ ಇನ್ ದೀಸ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಪಾಕೆಟ್ಸ್. ರೈಟ್. ಯು ನೆಟ್ವರ್ಕ್ ವಿತ್, you Google up and find notable Indians or notable Kannadigas. You go sit with them. ನೀವು ಅವ್ರ ಜೊತೆ ಒಂದು ಕಾಫಿ ಕುಡೀರಿ, ಅವ್ರಿಗೆ ಪ್ರಶ್ನೆಗಳು ಕೇಳಿ. ಸರ್, ಎಷ್ಟು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಫಾರ್ವರ್ಡ್ ಆಗಿದೆ, ಎಷ್ಟು ಗ್ರೂಪ್ಸ್ ಗಳಿದೆ. ಇನ್ಸ್ಟಾದಲ್ಲೇ ಆಗ್ಲಿ, ವಾಟ್ಸ್ಆಪ್ ಅಲ್ಲೇ ಆಗ್ಲಿ 150 ಗ್ರೂಪ್ಸ್ ಗಳು 1 ಮಿನಿಟ್ ಅಲ್ಲೇ ಸಿಕ್ಬಿಡತ್ತೆ. ಸೊ ಸೋಷಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ನೆಟ್ವರ್ಕಿಂಗ್. ರೈಟ್. ಸೊ ಇಮಿಗ್ರೇಷನ್ ಅಂತ ಬಂದಾಗ ಸೊ ಇಲ್ಲೇನೋ ಬಂದ್ಬಿಡ್ತಾರೆ, ನೀವು ಹೇಳ್ದಾಗ ಏನೋ ಕಷ್ಟ ಪಟ್ಕೊಂಡು ಈ ಡಾಕ್ಯುಮೆಂಟ್ಸ್ ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಮೇನ್ ಆಗಿ ನಿಮ್ ತರ ಗೈಡೆನ್ಸ್ ಕೊಡೋರು ಸಿಗೋದೇ ಇಲ್ಲ ಸರ್. ಅಂದ್ರೆ ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ರೀತಿನಲ್ಲಿ ಆಗೋಗ್ಬಿಡತ್ತೆ. ಸೊ ನಿಮ್ ತರ ಗೈಡೆನ್ಸ್ ಕೊಡೋರು ಎಲ್ಲರಿಗೂ ಸಿಗಬೇಕು. ಅದು ಒಂದು ಇಂಪಾರ್ಟೆಂಟ್ ಆಡಿಯನ್ಸ್ ನಾನು ಆಮೇಲೆ ಹೇಳ್ತೀನಿ. ಅಂಡ್ ಸೊ ಇಲ್ಲಿಗೆ ಬಂದಾಗ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ತಾರೆ. ಸೊ ಒಂದು ಕನಸು ಉಳ್ಕೊಳತ್ತೆ, ನಾನು ಒಂದಲ್ಲ ಒಂದು ದಿನ ಪರ್ಮನೆಂಟ್ ರೆಸಿಡೆಂಟ್ ಆಗಬೇಕು ಅಂಡ್ ನಾನು ಕೂಡ ಸಿಟಿಸನ್ಶಿಪ್ ತಗೋಬೇಕು. ಯಾಕಂದ್ರೆ ಮಕ್ಕಳು ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿರೋದಿಲ್ಲ, ಇಲ್ಲ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ಗೆ. ಸೊ ಈ PR ಅನ್ನೋದು ಕ್ವಶನ್ ಮಾರ್ಕಾ, ಅಥವಾ ಇದು ಸಿಗ್ಬೇಕಾದ್ರೆ ಏನ್ ಮುಖ್ಯ, ಅಂಡ್ ಇದು ಆಲ್ಟರ್ನೇಟಿವ್ ವೇ ಏನಾದ್ರು ಇದೆಯಾ? ಅಂಡ್ ಇನ್ನೊಂದು ಕೇಳ್ಪಟ್ಟೆ IELTS ಅನ್ನೋದನ್ನ ಬರಿಬೇಕು ಅಂತ. ಇದ್ರೆಲ್ಲ ಗೊಂದಲಕ್ಕೆ ನೀವೇ ಪರಿಹಾರ ಹೇಳ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್, ಈ ಒಂದು IELTS ಎಕ್ಸಾಮ್ ಅಂತ ಇರುತ್ತೆ, ಆಯ್ತಾ? It's the easiest way to boost your score. Okay. Like you don't have to go fall trap for paying some LMI or something like that. $300 ಕೊಟ್ಟರೆ ನಿಮ್ ಸ್ಕೋರ್ಗೆ ಅಜ್ಗಜಾಂತರ ವ್ಯತ್ಯಾಸ ಬರುತ್ತೆ. ಒಂದ್ಸಲಿ ಬರೀತಾರೆ, ಅದಾದ್ಮೇಲೆ their ambition is ಕಿ ನಾನು ಒಂದೇ ಸಲಿ ಹೋಗ್ತೀನಿ, ಒಂದೇ ಸಲಿ ನಾನು IELTS ಅಲ್ಲಿ ಇಷ್ಟು ನಂಬರ್ ತಂದ್ಬಿಡ್ತೀನಿ. ತಕ್ಷಣ ನಾನು ಹೇಳ್ತೀನಿ, ನೀವು 10 ಸಲಿ IELTS ಬರೋದು ಅದ್ರಲ್ಲಿ ಏನು ಬೇಜಾರಿಲ್ಲ. Okay. Because at the end of the day, the reward is a citizenship of a country. Yes. ಬೇರೆ ಯಾವ ದೇಶನೂ ಇಲ್ಲ ಮೇಡಮ್, ಆಯ್ತಾ? ನಾನು ಒಂದು ಸಾಧಾರಣ ಒಂದು ಇಂಗ್ಲಿಷ್ ಎಕ್ಸಾಮ್ ಬರ್ದ್ಬಿಟ್ಟು ನನಗೆ ಅವ್ರ ಪಾಸ್ಪೋರ್ಟ್ ಬೇರೆ ಯಾವ ದೇಶನೂ ಕೊಡಲ್ಲ. ಸೊ ಮೈ ರೆಕಮೆಂಡೇಶನ್ ಇಸ್ IELTS ಎಕ್ಸಾಮ್ ಇರುತ್ತಲ್ಲ, ಅದನ್ನ ನೀವು ಒಂದು 2 months ಪ್ರಿಪರೇಷನ್ ಅಲ್ಲ, 2 months ಅಲ್ಲಿ ಎಷ್ಟು ಆಫನ್ ಆಗಿ ಬರೆಯಕ್ಕಾಗುತ್ತೋ ಅಷ್ಟು ಆಫನ್ ಆಗಿ ಬರೀಬೇಕು.
ಓ ವಾವ್. ದ ಇಶ್ಯೂ ಹ್ಯಾಸ್ ನಾಟ್ ಬೀನ್ ಪ್ರಿಪರೇಷನ್. ಅದು ಒಂದು ದೇ ಸೇ ದರ್ಸ್ ಒನ್ ಮೆಟಫರ್, ಡಿಯರ್ ಇನ್ ಫ್ರಂಟ್ ಆಫ್ ಹೆಡ್ಲೈಟ್ಸ್ ಅಂತ. ನೀವು ಮಲೆನಾಡಲ್ಲೂ ನೋಡಿರ್ಬೋದು, ಲೈಕ್ ಹಿಂಗ್ ಮುಂದೆ ಒಂದು ಜಿಂಕೆ ಬಂದ್ಬಿಡುತ್ತೆ ಅದು ಹಿಂಗೆ. ಸೊ ದಟ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಗೋ ಟು ದಿ IELTS ಟೆಸ್ಟ್ ಸೆಂಟರ್. ರೈಟ್. ಸೊ ದ ಮೋರ್ ಫ್ರೀಕ್ವೆಂಟ್ ಯು ರೈಟ್, ಯು ವಿಲ್ ಗೆಟ್ ದ ಸ್ಕೋರ್ ಮೇಡಮ್. ಐ ಗ್ಯಾರಂಟಿ ಯು. ನೀವು 5 ಅಥವಾ 8 ಸಲ ಬರೀರಿ, ನಿಮ್ಗೆ ಸ್ಕೋರ್ ಬಂದಿಲ್ಲ ಅಂದ್ರೆ ಲೈಕ್ ಐ ವಿಲ್ ಗ್ಯಾರಂಟಿ. ಅನುಭವನೇ ಹೇಳುತ್ತೆ ಸರ್, ನಾವ್ ಎಷ್ಟು ಸತಿ ಬರಿತೀವೋ ಅಷ್ಟು ಪರಿಣಿತರಾಗಿ ಹೋಗ್ತೀವಿ ನಾವು. ರೈಟ್. ಸೊ IELTS ನ ಬರ್ಕೊಬೇಕು ಅಂತ ಹೇಳ್ತೀರಿ. ಅದಾದ್ಮೇಲೆ ಈ PR ತಗೊಳ್ಳೋದ್ರ ಬಗ್ಗೆ ನಾನು ಹೇಳ್ತೇನೆ. PR ಗೆ ನೀವು ಇವಾಗ ಒಬ್ರು ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತೀರಾ, ಕೆನಡಿಯನ್ ಮಿನಿಸ್ಟರ್ ಹೇಳಿದಾನೆ ಹೇಳ್ತಾರೆ ಅವರು ಇವಾಗ ವಿ ಹ್ಯಾವ್ ಅ ನ್ಯೂ ಮಿನಿಸ್ಟರ್, ಶಿ ಇಸ್ ಅ ಲೇಡಿ. ರೈಟ್. ಸೊ ದೇ ಸೇ we are planning to encourage construction guys, we're planning to encourage skill guys or healthcare guys, or there's a nanny program that is coming up. Wow. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚೈಲ್ಡ್ ಕೇರ್ ಪ್ರೋಗ್ರಾಮ್ ಬರ್ತಾ ಇದೆ. ಆ ಚೈಲ್ಡ್ ಕೇರ್ ಪ್ರೋಗ್ರಾಮ್ ನ ಅವರು 1 ವರ್ಷ ಹಿಂದೆನೆ ಅಂದ್ರು. ಮತ್ತೆ ಅದ್ರ ರಿಕ್ವೈರ್ಮೆಂಟ್ ಬರೀ 12ನೇ ಕ್ಲಾಸ್ ಇರಬೇಕು. ಓಕೆ. ಮತ್ತೆ ಒಂದು 6 ಮಂತ್ಸ್ ಚೈಲ್ಡ್ ಕೇರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾರ ಚೈಲ್ಡ್ ಕೇರ್ ಎಕ್ಸ್ಪೀರಿಯನ್ಸ್ ಇರಲ್ಲ ಹೇಳಿ ಮೇಡಮ್? ಅದೇ ಆ ಚೈಲ್ಡ್ ಕೇರ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಅವ್ರು ಕೊಟ್ಟಿರೋ ಡ್ಯೂಟೀಸ್ ಬರೀ ಈ ತರ ಮೀಲ್ಸ್ ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇದೆಲ್ಲ ನಮಗ್ ಗೊತ್ತಿರೋದು ಸಹಜನೇ ಅದಲ್ವಾ? ನಂಬರ್ 3 IELTS ಅಲ್ಲಿ 4 ಬ್ಯಾಂಡ್. ಇದನ್ನ 1 ವರ್ಷದಿಂದ ಹೇಳ್ತಾ ಇದಾರೆ ಮೇಡಮ್. ಲೈಕ್ ಹೌ ಹಾರ್ಡ್ ಇಸ್ ಇಟ್ ಟು ಪ್ರಿಪೇರ್ ಫಾರ್ ದಿಸ್ ಪ್ರೋಗ್ರಾಮ್? ಮನಸ್ಸಿದ್ರೆ ಮಾರ್ಗ ಸರ್, ಖಂಡಿತ ಮಾಡಬೇಕು. ಮತ್ತೆ ಇಟ್ಸ್ ನಾಟ್ ಲೈಕ್ ಯು ಹ್ಯಾವ್ ಟು ಕ್ಲೈಂಬ್ ದ ಮೌಂಟ್ ಎವರೆಸ್ಟ್. ಎಸ್ ಎಕ್ಸಾಕ್ಟ್ಲಿ, ಇಟ್ಸ್ ರಾಕೆಟ್ ಸೈನ್ಸ್ ಅಲ್ಲ, ಏನು ಇಲ್ಲ ಇಲ್ಲಿ. ಸುಲಭವಾಗಿ 4 ಬ್ಯಾಂಡ್. IELTS ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು ಬರ್ದ್ಬಿಟ್ಟು ಹಲೋ ಮೈ ನೇಮ್ ಇಸ್ ವಿಜಯ್ ಅಂದ್ರೆ 4 ಬ್ಯಾಂಡ್ ಕೊಡ್ತಾರೆ. ಸೊ ದ ಪ್ರೋಗ್ರಾಮ್ ಸೇಸ್ ನಿಮ್ಗೊಂದು ಫ್ಯಾಮಿಲಿ ಇರಬೇಕು. ರೈಟ್. ಆ ಫ್ಯಾಮಿಲಿಗೆ ಒಂದು ಮಗು ಇರಬೇಕು, ಅವ್ರ ಇನ್ಕಮ್ ಇಷ್ಟಿರ್ಬೇಕು, ನಿಮ್ಗೆ ಸ್ಪಾನ್ಸರ್ ಮಾಡಿ ನಿಮ್ಗೆ ನಿಮ್ ಹಸ್ಬೆಂಡ್ಗೆ ನಿಮ್ ಮಕ್ಳಿಗೆ ಎಲ್ಲರಿಗೂ PR ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ ಯಾವ ಕಂಟ್ರಿಲಿ ಈ ತರ ಇದೆ ಹೇಳಿ ಮೇಡಮ್? ಅದೇ ನೋಡಿ ಸರ್, ಇಷ್ಟೊಂದೆಲ್ಲ ಹಾಸಿ ಓದಿಸಿ ಮಲ್ಕೊಳ್ಳಿ ಅಂತ ಹೇಳ್ದಾಗ ಮಲ್ಕೊಳ್ಳೋಕೆ ನಾವು ಕಷ್ಟ ಅಂತಂದ್ರೆ ನಾವ್ ಏನ್ ಹೇಳೋದು? ರೈಟ್ ಸರ್. ಸೊ ಈಗ ಸ್ಕಿಲ್ಡ್ ಲೇಬರ್ಸ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ, ಸ್ಕಿಲ್ಡ್ ವರ್ಕರ್ಸ್ ಗೆ ಪ್ರಾಮಿನೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅಂಡ್ LMIA ಅಂತ ಅದು ಒಂದು ಆಪ್ಷನ್ ಇದೆ, PNP ಪ್ರೋಗ್ರಾಮ್ ಅಂತ ಇದೆ. ಸೊ ಇದೆಲ್ಲ ಏನು ಸರ್? ಸೊ ಇದೇನಾದ್ರೂ PR ಪ್ರಾಸೆಸಿಂಗ್ ಗೆ ಆಲ್ಟರ್ನೇಟಿವ್ ಅಥವಾ ಹೌ ವಿಲ್ ಇಟ್ ವಿಲ್ ಸಪೋರ್ಟ್ ಅಂತ? So these are all programs to get PR. Okay. So you should, as an aspirant to get PR, you should have an application in all of these streams. Oh, okay. You are not paying rent for these applications. So why are you not in all of these streams? Like, what is stopping you? Right. So what I say is, for example, as soon as you graduate from a college and you get a job, there is something called as the OINP, International Graduate Job Offer Stream. Oh, wow. ಅದಕ್ಕೆ ಅಪ್ಲಿಕೇಶನ್ ಹಾಕಿರಲ್ಲ ಮೇಡಮ್. ನಿಮ್ಗೆ ಬೆಂಗಳೂರಲ್ಲೂ ನೀವು ಕೇಳಿರ್ಬೋದು, ಕರ್ನಾಟಕದಲ್ಲೂ ಕೇಳಿರ್ಬೋದು, ಎಷ್ಟೊಂದ್ ಜನ ಈ BDAಗೆ ಮೂಡಾಗೆ ಬರೀ ಒಂದ್ ಅರ್ಜಿ ಹಾಕ್ಬಿಟ್ಟು ಅವ್ರಿಗೊಂದ್ ಸೈಟ್ ಅಲಾಟ್ ಆಗ್ಬಿಟ್ಟಿದೆ. ನೀವು ಅರ್ಜಿನೇ ಹಾಕ್ತೆ ನನಗೆ ಸೈಟ್ ಅಪ್ಲಿಕೇಶನ್ ಹಾಕ್ದಲೆ ನೀನು ಹಂಗೆ ಕೊಟ್ಬಿಡು ಅಂದ್ರೆ ಹೆಂಗ್ ಕೊಡಕ್ಕಾಗತ್ತೆ? That's the problem. The problem is, even today, if you look at Australia, you look at UK, you look at America, a green card wait in America is over 120 years. ಇದು ಒಂದೇ ದೇಶ ಮೇಡಮ್. It's ನಾನು ಹೇಳ್ತಾ ಇರೋದು, ಲೈಕ್ ಪೀಪಲ್ ಮೈಟ್ ನಾಟ್ ಅಗ್ರಿ ವಿತ್ ಮೀ, ಬಟ್ ದಟ್ PR ಇಸ್ ಲೈಕ್ ಹಲ್ವಾ ಹಿಯರ್ ಇನ್ ದಿಸ್ ಈ ದೇಶದಲ್ಲಿ. ನೋಡಿ ಸರ್, ಎಲ್ಲರೂ ಕೂಡ ಇದು ಕೈಗೆಟಕದ ಒಂದು ನಾಣ್ಯ ಅಂತ ಅನ್ಕೊಂಡ್ಬಿಡ್ತಾರೆ, ಅಥವಾ ಕೈಗೆಟಕದ ಒಂದು ವರ ಇದು. ಸೊ ನಮ್ಗೆ ಲಕ್ ಇರ್ಬೇಕು, ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳ್ತಾರೆ. ಸೊ ಈ ನೀವು ಬಿಡಿಸ್ಕೊಟ್ಬಿಟ್ರಿ ಲಕ್ಕು ಗಿಕ್ಕು ಎಲ್ಲ ಸೈಡಿಗೆ ಇಟ್ಕೊಳ್ಳಿ. ಈ ಪ್ರೋಗ್ರಾಮ್ಸ್ ನೋಡಿ, ಅದ್ರ ಪ್ರಕಾರ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಕ್ಸ್ಪ್ರೆಸ್ ಎಂಟ್ರಿಲೂ ಅಥವಾ ಬೇರೆದ್ರಲ್ಲೂ ಒಂದು ನಾಕ್ ಕೋಡ್ಸ್ಗೆ ಡ್ರಾಸ್ ಬರ್ತಾ ಇರುತ್ತೆ. ಆ ನಾಕ್ ಕೋಡ್ ಕೆಲಸ ಬೇಕು. ರೈಟ್. ಓಕೆ, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ನೀವು ಸೊ ನಾನ್ ಜನಕ್ಕೆ ಏನ್ ಹೇಳೋದು ಅಂದ್ರೆ, ನೀವು ಗ್ರಾಜುಯೇಟ್ ಆದ್ಮೇಲೆ ಅಥವಾ ಇಲ್ಲಿ ಬಂದ್ಮೇಲೆ ನಿಮ್ ವರ್ಕ್ ಪರ್ಮಿಟ್ ಅಲ್ಲಿ ಇರುವಾಗ ಆ 1-2 ವರ್ಷ ಇದೆಯಲ್ಲ, ದಟ್ಸ್ ಅ ಮಿನಿ ಲೈಫ್. ಓಕೆ. ಯು ಹ್ಯಾವ್ ಟು ಲೀಡ್ ದಟ್ ಲೈಫ್ ಪ್ಯೂರ್ಲಿ ಟು ಗೆಟ್ ದಟ್ PR ಕಾರ್ಡ್. ಸೊ 1-2 ವರ್ಷದಲ್ಲೇ ಸಿಗ್ಬೋದಾ PR ಕಾರ್ಡ್? ಮೇಡಮ್, ಇನ್ನೂ ಬೇಗನೂ ಸಿಗ್ಬೋದು. ಓ ಗಾಡ್, ನಿಮ್ ತರ ಗೈಡೆನ್ಸ್ ಕೊಡೋರು ಇದ್ರೆ 6 ತಿಂಗಳಲ್ಲೇ ಸಿಗ್ಬಿಡುತ್ತೆ ಸರ್. ಯು ಜಸ್ಟ್ ಹ್ಯಾವ್ ಟು, ಫಾರ್ ಎಕ್ಸಾಂಪಲ್, ಯು ಜಸ್ಟ್ ಹ್ಯಾವ್ ಟು, ಅವ್ರು ಯಾವ್ದು ನಾಕ್ ಕೋಡ್ಸ್ಗೆ ಅವ್ರು ಯಾವ ತರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದಾರೆ, ಆ ಅಪ್ಲಿಕೇಶನ್ ಅವ್ರಿಗೆ ಕೊಟ್ರೆ ನಿಮ್ ಮನೆಗೆ ಒಂದು ಬ್ಯೂಟಿಫುಲ್ PR ಕಾರ್ಡ್ ನಿಮ್ ಮನೆಗೆ ಕಳಿಸ್ತಾರೆ. ಬಟ್ ಅವ್ರಿಗೆ ಅವ್ರ ಲಾಂಗ್ ಟರ್ಮ್ ಗೋಲ್ಸ್ ನ, ನಾನು ಹೇಳೋದು ಒಂದು ವರ್ಷ 1-2 ವರ್ಷ ಸ್ವಲ್ಪ ಪಾಸ್ ಮಾಡಿ, ಆ PR ಕಾರ್ಡ್ ಬಂದ್ಮೇಲೆ ನಿಮಗೆ ಏನ್ ಮಾಡ್ಬೇಕು ನೀವು ಮಾಡಿ, ಬಿಕಾಸ್ ದ ವರ್ಲ್ಡ್ ಇಸ್ ಯುವರ್ಸ್. ಎಸ್. ಸೊ PR ತಗೊಂಡ್ಮೇಲೆ 5 years ಆದ್ಮೇಲೆ ಸಿಟಿಸನ್ಶಿಪ್ ಆನರ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? 5 years ಇಲ್ಲ ಮೇಡಮ್. ಸೊ ವೈಲ್ ಯು ಆರ್ ಅ ಸ್ಟೂಡೆಂಟ್ ಹಿಯರ್ ಆರ್ ಯು ಆರ್ ಆನ್ ಅ ವರ್ಕ್ ಪರ್ಮಿಟ್,
ನೀವು 2 ವರ್ಷ ಇಲ್ಲಿ ವರ್ಕ್ ಪರ್ಮಿಟ್ ಅಲ್ಲಿ ಇದ್ರೆ Right. ಅದ್ರದ್ದು 1 ವರ್ಷ ಕೌಂಟ್ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಅನ್ನ ಯಾಕೆ ಸರ್ ಇಲ್ಲಿ ಕೌಂಟ್ ಮಾಡ್ತಾರೆ? ಸೊ ಇಲ್ಲಿ ಎಲ್ಲೇ ಯಾರೇ ಬಂದ್ರು ಕೆನಡಿಯನ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು PR ಅಪ್ಲೈ ಮಾಡ್ಬೇಕಾದ್ರೆ ಅಂತ ಹೇಳ್ತಾರಲ್ಲ, ಸೊ ಎಕ್ಸ್ಪೀರಿಯನ್ಸ್ ಯಾಕೆ ಮ್ಯಾಟರ್ ಆಗುತ್ತೆ ಸರ್? Madam, the Canadian work experience, the reason why they're asking you that is they want to know that you are a cultural fit. ವಾವ್. Even today, ಅವ್ರು ಇವತ್ತು ಬೇಕಾದ್ರೆ 5 ಮಿಲಿಯನ್ ಇಮಿಗ್ರೆಂಟ್ಸ್ ನ ಕರ್ಸ್ಕೊಳಕ್ ಅವ್ರು ತಯಾರಿದ್ದಾರೆ. ಓಕೆ. ಇಶ್ಯೂ ಹ್ಯಾಸ್ ಬಿನ್ ಕಲ್ಚರಲ್ ಫಿಟ್ ವಿತ್ ಕ್ಯಾನಡಾ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ಹಿಂದೂಸ್ ಸಿಕ್ಸ್ ಸ್ವಲ್ಪ ಗಲಾಟೆ ನಡೀತಾ ಇದೆ, ಗಾಜಾ ಸ್ಟ್ರಿಪ್ ಬಗ್ಗೆ ಇಸ್ರೇಲಿಸ್ ಗಲಾಟೆ ನಡೀತಾ ಇದೆ. ಸೊ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಭಯ. ರೈಟ್ ರೈಟ್. ಸೊ ವೆನ್ ದೇ ಸೇ ದಟ್ ವಿ ವಾಂಟ್ ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಅಂದಾಗ ಅವ್ರಿಗೆ ಅನ್ಸುತ್ತೆ ಕಿ ನೀವು ಹೋದ್ರಿ, ನೀವು ನೆಟ್ವರ್ಕ್ ಮಾಡಿದ್ರಿ, ನೀವು ಆ ಎಂಪ್ಲಾಯ್ಸ್ ಜೊತೆ ಮಾತಾಡಿ, ಲೈಕ್ ದೇ ಲೈಕ್ ಯು, ಸೊ ಯು ಆರ್ ನೌ ಅ ಕಲ್ಚರಲ್ ಫಿಟ್. ವಾವ್. ಓಕೆ. ಸೊ ಪ್ರತಿಯೊಬ್ಬರ ಮನೆಯಲ್ಲಿ ನಿಮ್ದೇ ಬೇರೆ ಪರಂಪರೆ ಇರುತ್ತೆ. ನಮ್ಮ ಮನೇಲಿ ನಾವು ಚಪ್ಪಲಿ ಎಲ್ಲಿ ಬಿಡ್ತೀವಿ, ನಿಮ್ಮ ಮನೇಲಿ ನೀವು ಚಪ್ಪಲಿ ಇಲ್ಲಿ ಬಿಡ್ತೀರಾ, ನಿಮ್ ಹಾಲ್ ಹಿಂಗ್. ಸೊ ದೇ ವಾಂಟ್ ಯು ಟು ಬಿ ಅ ಕೆನೇಡಿಯನ್ ಕಲ್ಚರಲ್ ಫಿಟ್. ಸೊ ಇಲ್ಲಿಗೆ ಈ ವಾತಾವರಣಕ್ಕೆ, ಈ ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಿಪೇರ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಅದೇ ಎಕ್ಸ್ಪೆಕ್ಟ್ ದಿ ಎಕ್ಸ್ಪೀರಿಯನ್ಸ್ ಅಂತ. ಸೊ ಈಗ ಇಮಿಗ್ರೇಷನ್ ಅಂತ ಬಂದಾಗ ನೀವು ಹೇಳ್ತೀರಿ ಪೇಪರ್ ವರ್ಕ್ಸ್ ಮಾಡ್ಕೊಂಡ್ ಬರ್ಬೇಕು ಅಂತ. ಸೊ ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ಸ್? ಯಾವ ತಪ್ಪುಗಳಿಂದ ನಾವು ಮಿಸ್ ಮಾಡ್ಕೋತೀವಿ ಸರ್ ಇಮಿಗ್ರೇಷನ್? ನಂಬರ್ 1 ಕಾಮನ್ ಮಿಸ್ಟೇಕ್ ಇಸ್ ಗೂಗಲ್. ಗೂಗಲ್ ಪರಮಾತ್ಮ. ಗೂಗಲ್ ಅವ್ರಿಗೆ ಅನ್ಸುತ್ತೆ ಆ ಗೂಗಲ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವರು ದೇ ಗೆಟ್ ಸೋ ಮಚ್ ಇನ್ಫಾರ್ಮೇಶನ್, ಬಟ್ ದಟ್ ಇನ್ಫಾರ್ಮೇಶನ್ ಇಸ್ ನಾಟ್ ಟೇಲರ್ಡ್ ಟು ಯು. Oh my God. So see, for example, when somebody comes and sits in front of me, I look at their entire background and I only give them immigration information that is pertaining to them. Wow. Like you don't ಇರ್ಪಾ ಅಂತ ಯಾವ್ದು ಆ ಬುಕ್ ಇದೆಯಲ್ಲ ಮೇಡಮ್, ದ ರೆಗ್ಯುಲೇಷನ್ ಆಕ್ಟ್, ಅದಿಷ್ಟು ದಪ್ಪ ಇದೆ. ನಿಮ್ಗೆ ಅಷ್ಟು ದಪ್ಪ ಬುಕ್ ಬೇಕಿಲ್ಲ. ನಿಮ್ಗೆ ಅದ್ರದ್ದು 4-5 pathways ಕಾನ್ಸೆಪ್ಟ್ ಮಾತ್ರ ತಿಳ್ಕೊಂಡ್ರೆ ಸಾಕು. So first of all they have to understand what are the eligible pathways for them. Wow. Okay. And number 2 is like ನಾನು ನಿಮ್ಗೆ ಹೇಳಿದ್ನಲ್ಲ ಮೇಡಮ್, your question was about PR, right? Yes sir. So number 2 is you come, you sit with us, like I am here, my phone is I'm always reciprocal on my phone. Yes. So you speak with me and I'm saying even you don't have to pay me anything. Right. But you speak with me and you understand those and go as per the guidance. Correct sir. ರೈಟ್ ಸರ್. ಯಾ. ಸೊ ನೀವು ಹೇಳಿದ್ರಿ ಇಷ್ಟೇ ವೆರಿ ಸಿಂಪಲ್ ಪ್ರಾಸೆಸ್, ಇದನ್ನ ನೀವು ಫಾಲೋ ಮಾಡಿದ್ರೆ your flow will be going in a good way ಅಂತ. ರೈಟ್. ಸೊ ನೀವು ಈ VA ಇಮಿಗ್ರೇಷನ್ ಇನ್ಕಾರ್ಪೊರೇಷನ್ ಅನ್ನ ಶುರು ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಯು ಮೈಟ್ ಫೇಸ್ ಸೋ ಮೆನಿ ಚಾಲೆಂಜಸ್ ಅಲ್ಲ, ರೈಟ್? ಸೊ ವಾಟ್ ಚಾಲೆಂಜಸ್ ಡಿಡ್ ಯು ಫೇಸ್ ಅಂಡ್ ಯಾಕೆ ನಿಮ್ಗೆ ಇದೇ ಇಮಿಗ್ರೇಷನ್ ಐ ಕ್ಯಾನ್ ಚೂಸ್ ಅಂತ ಅನ್ನಿಸ್ತು? ವಾಟ್ ಮೇಡ್ ಯು ಟು ಚೂಸ್ ದಿಸ್ ಫೀಲ್ಡ್? ಇದ್ರ ಬಗ್ಗೆ ಏನಾದ್ರು ಹೇಳಿಕ್ಕಾಗತ್ತಾ? See, I used to work in downtown Toronto. Okay. All right. ನಾನು ನೀಟಾಗಿ ಸೂಟ್ ಪುಟ್ ಹಾಕೊಂಡು ಟ್ರೈನ್ ಅಲ್ಲಿ ಡೌನ್ ಟೌನ್ ಹೋಗ್ಬಿಟ್ಟು ಮದುವೆ ಗಂಡ ತರ ದಿನ ರೆಡಿ ಆಗಿ ಹೋಗ್ತಾ ಇದ್ದೆ. But I saw that the actual people who are growing are people who are in the business sector, who are networking with each other. Like somebody is giving some business immigration and ಅವ್ರಿಗೆ ಇಂಟರ್ನ್ ಏನೋ ನಡೀತಾ ಇದೆ. ಸೊ ನಾನು ಬಂದು ಮಿಸ್ಸಿಸಾಗಾ, ಬ್ರಾಂಪ್ಟನ್, ಮಾರ್ಕಮ್, I saw majority people ಯಾರು ಟ್ರೈನ್ ಹತ್ಕೊಂಡು ಡೌನ್ ಟೌನ್ ಕೆಲ್ಸಕ್ಕೆ ಹೋಗ್ತಾರೆ. ಸೊ that made me think ಕಾರ್ಬಾರು ಸರ್ ಇಲ್ಲಿ. So that made me think, you know what, the business is a way to go forward in this country. That Bangalore formula is not going to work. ಬೆಂಗಳೂರಲ್ಲಿ ಅವ್ರೊಂದು ಕ್ಯಾಬ್ ಕಳಿಸ್ತಾ ಇದ್ರು ಮನೆಗೆ, ನಾವು ಕ್ಯಾಬಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ, ಮೇಲ್ಗಡೆ ಅಲ್ಲಿ ಒಂದು ದೊಡ್ಡ ಫುಡ್ ಕೋರ್ಟ್ ಇತ್ತು, ಅಲ್ಲಿ ನಾವು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ವಿ. So that is not the environment. Right. So that formula does not apply here. ಇಲ್ಲಿ ಯಾರು ರೆಡ್ ಕಾರ್ಪೆಟ್ ಹಾಕೋದೇ ಇಲ್ವಲ್ಲ ಸರ್. And the next thing is, ಇವತ್ತು ನಮ್ಗೆ ಎಷ್ಟೊಂದು ಕಮ್ಯುನಿಟಿ, ನಮ್ಗೆ ಎಷ್ಟೊಂದು ಫ್ರೆಂಡ್ಸ್ ಆಗಿರೋದು ನಮ್ ಕ್ಲೈಂಟ್ಸೇ ನಮ್ ಫ್ರೆಂಡ್ಸ್, ನಮ್ ಫ್ಯಾಮಿಲಿ. Yes. So to have a good community sense, we thought immigration is a good business. Yes sir. ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕಾದ್ರೆ ಇಲ್ಲಿ they ask a background check. ಹೌದು. ಪೊಲೀಸ್ ವೆರಿಫಿಕೇಶನ್. ಸೊ ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಯಾಕೆ ಇದು ಬ್ಯಾಕ್ ಗ್ರೌಂಡ್ ಚೆಕ್ ಅನ್ನೋದು ಇಷ್ಟೊಂದು ಮಹತ್ವತೆ ಕೊಡ್ತಾರೆ ಇಲ್ಲಿ ಅಂತ ನೀವೇನಾದ್ರು ಹೇಳಿಕ್ಕಾಗತ್ತಾ? ಮೇಡಮ್, ದಿವಸಕ್ಕೆ ಬರೀ ಇಂಡಿಯಾದಿಂದ 15,000-20,000 ಸಾವಿರ ಬರೀ ವಿಸಿಟರ್ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾರೆ. ಮೈ ಗುಡ್ನೆಸ್. ಓಕೆ. ಸೊ while there are families who are trying to come to Canada, while there are professional people who are trying to come to Canada, there are also perpetrators who want to come. And their intention is to ಇಲ್ಲಿಗೆ ಬಂದು
ಇಲ್ಲಿ ಏನೋ ಒಂಚೂರು ಹಾರ್ಮ್ ಮಾಡಿ ಅಥವಾ ಅಮೆರಿಕಕ್ಕೆ ಹೋಗಿ ಏನೋ ಹಾರ್ಮ್ ಮಾಡಕ್ಕೆ ದೇ ಆರ್ ಟ್ರೈಂಗ್ ಟು ಡೂ ದಟ್ ಅಂಡ್ ದೇರ್ ಬ್ಯಾಕ್ ಗ್ರೌಂಡ್ಸ್ ಆರ್ ಸೋ ಕಾಂಪ್ಲಿಕೇಟೆಡ್. ದಟ್ಸ್ ವೈ ದೇ ವಾಂಟ್ ಟು ನೋ ವೇರ್ ವರ್ ಯು ಅಟ್ ಆಲ್ ದ ಟೈಮ್. ನೀವು ಫಸ್ಟ್ ಇಂಡಿಯಾದಿಂದ ನೀವು ಎಲ್ಲಿ ಟ್ರಾವೆಲ್ ಮಾಡಿದ್ರಿ, ಅಲ್ಲಿಂದ ಎಲ್ಲಿಗೆ ಹೋದ್ರಿ, ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಕ್ರಿಮಿನಲ್ ಚೆಕ್ ಬ್ಯಾಕ್ ಗ್ರೌಂಡ್ ಏನಾದ್ರೂ ಇದೆಯಾ ಅಂತ ಹೇಳಿ. ಸಿ ದ ರೀಸನ್ ವೈ ವಿ ಆರ್ ಆಲ್ trying so hard to get the Canadian PR is because of the safety. Yes. And that safety that you have here today is because of that background check. So US ಕಂಪೇರ್ ಮಾಡಿದ್ರೆ ಕೆನಡಾ ಇಸ್ ಮಚ್ ಸೇಫರ್ ಅಂತ Much ಹೇಳ್ತೀರಿ. safer. ಸೊ US ಅಲ್ಲಿ ಗನ್ ಶೂಟಿಂಗ್ ಆ ತರ ಎಲ್ಲ ಇರತ್ತೆ ಅಂತ. ಅಂಡ್ ಮೋರ್ ಓವರ್ US ಅಲ್ಲಿ ಗ್ರೀನ್ ಕಾರ್ಡ್ ಪ್ರಾಸೆಸಿಂಗ್ ಅನ್ನೋದು ಅಗೈನ್ ಇಟ್ಸ್ ಲೈಕ್ ಅದೊಂದು ಕನ್ಸು ಅಂತ ಅನ್ಕೋತಾರೆ. ಸೊ ಹೌ ಡಿಫರೆನ್ಸ್ ಇಸ್ US ಇಮಿಗ್ರೇಷನ್ಗೂ ಕೆನಡಿಯನ್ ಇಮಿಗ್ರೇಷನ್ಗೂ ಅಂತ? See, the US immigration is not very you'll have to go through a US attorney. ಅವ್ರ ಹತ್ರ 15 ನಿಮಿಷ ಮಾತಾಡ್ಬೇಕಂದ್ರೆ ನೀವು $500-800 ಕೊಡ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ಅವ್ರು ಮಾತಾಡೋದು ನೋಡಿ ಸರ್, ಇಲ್ಲಿ ನೀವು ಫ್ರೀ ಆಫ್ ಕಾಸ್ಟ್ ನೀವು ಬನ್ನಿ, ದಯಮಾಡಿ ಬನ್ನಿ, ನಮ್ಮನ್ನ ಅಪ್ರೋಚ್ ಮಾಡಿ, ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ ಅಂದ್ರೆ ಜನ ಹಿಂದೆ ಮುಂದೆ ನೋಡ್ತಾರೆ. ಅಂಡ್ ಅಲ್ಲಿ ಲಕ್ಷಾನ್ಗಟ್ಲೆ ಸಾವಿರಾರು ಗಟ್ಲೆ ಡಾಲರ್ಗಳನ್ನ ಕೊಟ್ಬಿಟ್ಟು ಅವ್ರು ಏನೇ ಪ್ರಸಾದ ಕೊಟ್ಟರು ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. And I personally feel Canada has more opportunities when it comes to, ಅಂದ್ರೆ US ಅಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ನಾನು ಇಲ್ಲ ಅಂತ ಇಲ್ಲ, ಬಟ್ ಇವತ್ತು ಇವನ್ ಇನ್ ಬ್ಯಾಂಗ್ಳೂರ್ ಯು ನೋ ದ ಪೀಪಲ್ ಹೂ ಓನ್ ಲ್ಯಾಂಡ್, the people who own assets are doing much better than the people who are just working in a company. Oh, okay. So the same way Canada ನಲ್ಲಿ ಇವತ್ತೂನು there are places in Canada ನೀವು $30,000-40,000 ಕೊಟ್ರೆ 10 ಎಕರೆ 20 ಎಕರೆ is even available today. ಸರ್, ಆಡಿಂಗ್ ಟು ದಿಸ್ ಪಾಯಿಂಟ್, ಈ ಕೆಲವರು ಭಾರತದಿಂದ ಬರೋರು ನನಗೆ ಕೇಳ್ತಾರೆ ಕಮೆಂಟ್ಸು, ಈ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಮೇಡಮ್ ನಮ್ದು, ನಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡು, ನಂದು ಇನ್ನೂ BCom ಮಾಡ್ತಾ ಇದ್ದೀನಿ, ಸೊ ನಾನಲ್ಲಿ ಈಗ ಬಂದ್ರೆ ನಂಗೆ ಆಪರ್ಚುನಿಟೀಸ್ ಸಿಗುತ್ತಾ ಮೇಡಮ್? ಜಾಬ್ ಆಪರ್ಚುನಿಟೀಸ್ ಇದ್ರೆ ಹೇಳಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಅಂತ ಹೇಳ್ತಾರೆ. ಸೊ ಕ್ಯಾನ್ ಯು For sure. ಇಷ್ಟು ಟಿಲ್ ಲಾಸ್ಟ್ ಮಂತ್ ಒಂದು ಅಗ್ರಿ ಪೈಲಟ್ ಪ್ರೋಗ್ರಾಮ್ ಅಂತ ಓಪನ್ ಆಗಿತ್ತು. ಓಕೆ. ಅದ್ರಲ್ಲೂ ಅವ್ರು ಇಷ್ಟೇ ಕೇಳಿದ್ದು ಮೇಡಮ್, 12ನೇ ಕ್ಲಾಸು 6 ತಿಂಗಳ ಅಗ್ರಿಕಲ್ಚರಲ್ ಎಕ್ಸ್ಪೀರಿಯನ್ಸ್ 4 ಬ್ರ್ಯಾಂಡ್. ಆ ಪೈಲಟ್ ಪ್ರೋಗ್ರಾಮ್ ಒಂದು ವರ್ಷದಿಂದ ಓಪನ್ ಆಗಿತ್ತು. ಓ ಮೈ ಗಾಡ್. ಮೊನ್ನೆ ಫಿಲ್ ಆಯ್ತು, ಈಗ ತಿರ್ಗಾ ಓಪನ್ ಮಾಡ್ತಾರೆ. ಓಕೆ. ಮತ್ತೆ ಇನ್ನೊಂದು ಇವತ್ತಿಗೂ ಮ್ಯಾನಿಟೋಬಾ ಇಂಥ ಪ್ರಾವಿನ್ಸ್ ಗಳಲ್ಲಿ ನೀವು ಫಾರ್ಮ್ ಲ್ಯಾಂಡ್ ಓನರ್ ಆಗ್ಬೇಕು, ಒಂದು ಗ್ರೀನ್ ಹೌಸ್ ಮಾಡ್ಬೇಕು ಅಂತಂದ್ರೆ $150,000 ಕೊಟ್ರೆ ಇನ್ವೆಸ್ಟ್ ನೀವು ಫಾರ್ಮ್ ಲ್ಯಾಂಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ನಿಮ್ ಕುಟುಂಬಕ್ಕೆ ಎಲ್ಲರಿಗೂ PR ಕೊಡ್ತಾರೆ. ಇಫ್ ಯು ಡೋಂಟ್ ಬಿಲೀವ್ ಇಟ್, ಗೂಗಲ್ ಮಾಡಿ ನೋಡಿ, ಕ್ಯೂಕಂಬರ್ ಕಿಂಗ್ ಆಫ್ ಕೆನಡಾ ಅಂತ ಹಾಕಿ, ಅವರು ಒಂದು ಪಂಜಾಬ್ನವರು. ಓಕೆ. ಹಿ ಸ್ಟಾರ್ಟೆಡ್ ಆಫ್ his cucumber greenhouse business here. He's the largest supplier of cucumbers for North America. ಓಕೆ. ಸೊ ಇಲ್ಲಿ ಫ್ಯಾಮಿಲಿ ಮೊದಲು ಬಂದಿರ್ತಾರೆ, ಅಥವಾ ಇನ್ಯಾರಾದ್ರೂ ಫ್ಯಾಮಿಲಿ ಚೈನ್ ಅಲ್ಲಿ ಯಾರಾದ್ರೂ ಸಿಸ್ಟರ್ಸ್ ಸಿಬ್ಲಿಂಗ್ಸ್ ಅಥವಾ ಇನ್ಯಾರು ಇರ್ತಾರೆ, ಸೊ ಅವರು ಸ್ಪಾನ್ಸರ್ ಮಾಡ್ತಾರೆ. ಸೊ ಆ ಸ್ಪಾನ್ಸರ್ ಮಾಡಿದಾಗ ಈ ಸ್ಪಾನ್ಸರಿಂಗ್ ವೀಸಾಸ್ ಪ್ರಾಸೆಸ್ಗೂ ಮತ್ತೆ ಈ ನಾವು ಡೈರೆಕ್ಟ್ ಆಗಿ PR ಅಪ್ಲೈ ಮಾಡ್ಕೊಂಡ್ ಬರೋದಕ್ಕೂ ಹೌ ಡಿಫ್ರೆನ್ಸ್ ಇಸ್ ಇಟ್, ಅಂಡ್ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ನೀವು ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ? ಸೊ ಈ ಸ್ಪಾನ್ಸರ್ಶಿಪ್ ಇಸ್ ಇನ್ ಅಮೆರಿಕಾ. ಓಕೆ. ಕೆನಡಾ ಸ್ಪಾನ್ಸರ್ಶಿಪ್ ಇಲ್ಲ. ಕೆನಡಾ ಸ್ಪಾನ್ಸರ್ಶಿಪ್ ಇರೋದು ಬರೀ ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ, ಮತ್ತೆ ಯುವರ್ ವೈಫ್ ಅಂಡ್ ಚಿಲ್ಡ್ರನ್. ಓಕೆ. ಅಡಾಪ್ಷನ್. ಓಕೆ. ದೇರ್ ಇಸ್ ಒನ್ ಪ್ರೋಗ್ರಾಮ್, ಅದ್ರ ಹೆಸರು ದಿ ಲೋನ್ಲಿ ಕೆನೇಡಿಯನ್ ಅಂತ. ಓಕೆ. ಆ ಪ್ರೋಗ್ರಾಮ್ ಅಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಮ ಹತ್ರ ಇಲ್ಲಿ PR ಇದೆ, ನಿಮ್ಗೆ ಯಾರು ರಿಲೇಟಿವ್ಸ್ ಇಲ್ಲ, ಇಲ್ಲಿ ಯಾರು ನೆಂಟ್ರಿಲ್ಲ ಅಂದ್ರೆ ನೀವು ಒಬ್ಬರನ್ನ ಸ್ಪಾನ್ಸರ್ ಮಾಡಿ ಕಳ್ಸ್ಕೊಂಡು. ಓ ಗುಡ್ನೆಸ್. ಓ, ಈ ಇನ್ಫಾರ್ಮೇಶನ್ ನಮಗೆ ಗೊತ್ತೇ ಇರ್ಲಿಲ್ಲ ಸರ್. ಎಸ್ ಸರ್. ಸೊ ಈಗ ಯಾಕೆ US ಇಮಿಗ್ರೇಷನ್ ಅಷ್ಟೊಂದು ಹಾರ್ಡ್ ಅಂತಾರೆ? ಅಂಡ್ US ಇಮಿಗ್ರೇಷನ್ ಯಾರಾದ್ರೂ US ಗೆ ಹೋಗೋರ್ಗಾದ್ರೆ ನಿಮ್ಮಿಂದ ಒಂದು ಸ್ಮಾಲ್ ಇನ್ಪುಟ್, ಆ ಇಮಿಗ್ರೇಷನ್ ಇಂಟರ್ವ್ಯೂಸ್ ನ ಫೇಸ್ ಮಾಡ್ಬೇಕಾದ್ರೆ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು? ಸಿ, US ಇಮಿಗ್ರೇಷನ್, ಈಗ ನೀವು ಕೆನಡಾಗ್ ಬಂದ್ರಿ, ನೀವು ಕೆನಡಾನಲ್ಲಿ ನಿಮ್ದು PR ತಗೊಂಡ್ರಿ, ನಿಮ್ದು ಸಿಟಿಸನ್ಶಿಪ್ ತಗೊಂಡ್ರಿ, ಅದಾದ್ಮೇಲೆ ನೀವು US ಹೋಗ್ಬೇಕು ಅಂದ್ರೆ ದೇರ್ ಆರ್ ಸೆವೆರಲ್. TN ಅಂತ ಇದೆ, E1, E2, L1 ಅಂತ ಇದೆ. Again, you don't have to go through some of these processes you don't have to go through formal interviews. ಅಲ್ಲಿ ಬಾರ್ಡರ್ ಅಲ್ಲೂ ಇಶ್ಯೂ ಮಾಡ್ಬಿಡ್ತಾರೆ ನಿಮ್ಗೆ. ಫಾರ್ ಎಕ್ಸಾಂಪಲ್ TN ವೀಸಾ ಅಂತ ಇರೋದು, ನಿಮ್ಗೆ ಅಲ್ಲಿಂದ ಒಂದು ಜಾಬ್ ಆಫರ್ ಸಿಕ್ತು ಅಂತ ಅಂದ್ರೆ ನೀವು US ಅವ್ರದ್ದು ವೆಬ್ಸೈಟ್ ಹೋದ್ರೆ ಯಾವ ಜಾಬ್ಸ್ ಎಲಿಜಿಬಲ್ ಆಗಿದೆ ಅಂತ ದೇ ಹ್ಯಾವ್ ಗಿವನ್ ಇಟ್. ನಿಮ್ಗೆ ಆಕ್ಯುಪೇಷನ್ ನಿಮ್ಮ ಹತ್ರ ಜಾಬ್ ಇತ್ತು ಅಂತಂದ್ರೆ ನೀವು ಬರೀ ನಿಮ್ ಎಜುಕೇಶನ್, ನಿಮ್ ಜಾಬ್ ಆಫರ್ ಲೆಟರ್ ಎತ್ಕೊಂಡು ನೀವು ನಾಗರಾ ಬಾರ್ಡರ್ ಹೋದ್ರೆ ಅವ್ರು ಅಲ್ಲೇ ನಿಮಗೆ ಒಂದು TN ವೀಸಾ ಇಶ್ಯೂ ಮಾಡ್ಬಿಡ್ತಾರೆ. ವಾವ್, ರೈಟ್ ಸರ್. ಸೊ ನೀವು ನಿಮ್ಮ ಒಂದು ಪ್ರೊಫೈಲ್ ಅಲ್ಲಿ ನೋಡಿದಾಗ ನಾನು RCIC MEIE ಅಂತ ಒಂದು ಕ್ವಾಲಿಫಿಕೇಶನ್ ಇತ್ತು. ಸೊ ಅದ್ರ ಬಗ್ಗೆ ಯಾರಾದ್ರೂ ಲೈಕ್
ತಿಳ್ಕೊಳ್ಳೋರಿದ್ರೆ ಮಾಹಿತಿ ಆಗ್ಲಿ ಅಂತ ಹೇಳಿ ಪ್ಲೀಸ್ Yeah, ಎಕ್ಸ್ಪ್ಲೇನ್ ದಟ್. so regulated Canadian immigration consultants anta. ರೈಟ್. So we are so adondu designation. So we are regulated by consultants of Canada immigration ಅಂತ ಒಂದು ರೆಗ್ಯುಲೇಟರಿ ಬಾಡಿ ಇದೆ, CCIC ಅಂತ. ರೈಟ್. ಸೊ ವಿ ಆರ್ ಆಲ್, ಸೊ ಅವರು ದೇ ಮೇಕ್ ಶೋರ್ ಅವ್ರು ನಮ್ಮನ್ನು ಆಡಿಟ್ ಮಾಡ್ತಾರೆ, ನಮ್ಮಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಆಕ್ಷನ್ ತಗೊಂತಾರೆ. ಪ್ರಾಬ್ಲಮ್ ಏನು ಅಂತ ಅಂದ್ರೆ ಎವ್ರಿಬಡಿ ಟುಡೇ ಇಸ್ ಟ್ರೈಂಗ್ ಟು ಬಿ ಎನ್ ಇಮಿಗ್ರೇಷನ್ ಗೈ, ರೈಟ್ ಜಸ್ಟ್ ಬಿಕಾಸ್ ದೇ ಡಿಡ್ ದೇರ್ ಸ್ಟಡಿ ವೀಸಾ. ರೈಟ್. ಅವಾಗ ಸುಲಭ ಇತ್ತು, but now it's gotten a lot more complex. Oh. It's no more, for example, it's no more a common cold. Kini one dolo ತಗೊಂಡ್ಬಿಟ್ರಿ ಆಮೇಲೆ ಸರಿ ಹೋಯ್ತು. Right. Yeah. So it's a lot more complicated. So namge we have a lot of trainings that we've got to do. Namatra we have a lot of licensing requirement that we, though we have a team. Like in this office only there are 8 to 9 people working. I do business immigration, PR. My business partner does work permit. Then we have somebody who does refugee and spousal sponsorship. Oh, ನಿಮ್ದು ಒಂದು ಟೀಮ್ ಇದೆ ಇಲ್ಲಿ. Yeah, team ಇದೆ. And there is a operations, there's a filing team. Oh. There are people who are law clerks, professional law clerks. Okay. Our ಕೆಲಸ ಇರೋದು to put up your application in the most professional way. ವೀಕ್ಷಕರೇ ನೋಡಿ, ಕೆನಡಾದಲ್ಲಿ ಇನ್ ಅಂಡ್ ಅರೌಂಡ್ ಯಾರಿದ್ದೀರಾ ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾರೋ ಏನೋ ಹೇಳ್ತಾರೆ ಅಂತ ನೀವು ಮಿಸ್ಕನ್ಸೆಪ್ಷನ್ಸ್ ನ ಮಾಡ್ಕೋಬೇಡಿ. VA ಇಮಿಗ್ರೇಷನ್ ಇನ್ಕಾರ್ಪೊರೇಷನ್ ಅಲ್ಲಿ ವಿಜಯ್ ಜೈರಾಮ್ ಸರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಾಗಿರುವಂತ ಪರ್ಫೆಕ್ಟ್ ಮಾಹಿತಿ ಪರ್ಫೆಕ್ಟ್ ವೇ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಸರ್ ಮಾಡ್ಕೊಡ್ತಾರೆ. ಸೊ ಈ ಒಂದು ಇಟಕಿರುವಂತಹ ಚಿನ್ನನ ನಾವು ಕಾಪಾಡ್ಕೋಬೇಕೇ ಹೊರತು ಯಾವುದೋ ಒಂದು ನಿಧಿಗೆ ಕನ್ಸ್ ಕಾಣೋದಲ್ಲ. ಸೊ ನಾವು ಈ ಚಿನ್ನನ ನಾವು ಪಡ್ಕೊಳ್ಳೋಣ. ಸೊ ಇವರಿಂದ ಸೇವೆಯನ್ನ ದಯವಿಟ್ಟು ಪಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೋಬೇಡಿ. ನಾನಂತೂ ಕಾಯ್ತಾ ಇದ್ದೆ ಸರಿಯಾದ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡಬೇಕು ಅಂಡ್ ಸರಿಯಾದ ಮಾಹಿತಿನ ಕನ್ವೆ ಮಾಡಬೇಕು ಅಂತ ಹೇಳಿ. ಸೊ ದಯಮಾಡಿ ಇಮಿಗ್ರೇಷನ್ ಬಗ್ಗೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು, ಪ್ರಾಸೆಸ್ ಇದ್ರು, ಇಂಡಿಯಾದಲ್ಲಿ ಕುತ್ಕೊಂಡಿರೋರೇ ಆಗ್ಲಿ, ದಯವಿಟ್ಟು ವಿಜಯ್ ಜೈರಾಮ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅವರು ಪರ್ಫೆಕ್ಟ್ ವೇ ಅಲ್ಲಿ ಗೈಡ್ ಮಾಡ್ತಾರೆ. ಅಂಡ್ ನಿಮ್ಗೆ ಬೇಕಾಗಿರುವಂತಹ ವೇನಲ್ಲಿ ಡಿಶ್ ನ ಕೊಟ್ಟ ಯಾರ್ರೀ ಯೂಸ್ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಸರಿಯಾದ ವೇ ಅಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ರೈಟ್ ಸರ್. ಸೊ ಈಗ ಕೆಲವರು ಕಂಪನಿಯಿಂದ ಸ್ಪಾನ್ಸರ್ ಮಾಡ್ಕೊಂಡು ಬಂದಿರ್ತಾರೆ, ಇಂಟ್ರಾ ಕಂಪನಿ ಟ್ರಾನ್ಸ್ಫರ್ ಇಂದ ಬಂದಿರ್ತಾರೋ ಅಥವಾ ಲೈಕ್ ಕಂಪನಿ ಕಳ್ಸಿರ್ತಾರೆ. ಸೊ ಸಡನ್ ಆಗಿ ಏನೋ ಪ್ರಾಬ್ಲಮ್ ಇಂದ ದೇ ಮೈಟ್ ಸೇ ವಿ ಕಾಂಟ್ ಸ್ಪಾನ್ಸರ್ ಯು, ವಿ ಕಾಂಟ್ ಕಂಟಿನ್ಯೂ, ನಿಮ್ಗೆ PR ಅಥವಾ ಇದಕ್ಕೆ ನಾನು ಪ್ರಾಸೆಸ್ ಮಾಡಕ್ಕಾಗಲ್ಲ. ಸೊ ಇಟ್ಸ್ ಯುವರ್ ಜಾಬ್, ಯು ಗೋ ಅಹೆಡ್ ವಿತ್ ಯುವರ್ ದಿಸ್ ಥಿಂಗ್ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗ ಅವ್ರು ಏನ್ ಮಾಡ್ಕೋಬಹುದು ಸರ್? ಈ ICT ಇಂಟ್ರಾ ಕಂಪನಿ ಟ್ರಾನ್ಸ್ಫರ್ ಇಂದ ಬಂದಿರ್ತಾರಲ್ಲ, ಅವ್ರು ಯಾವತ್ ಕೆನಡಾ ಕಾಲಿಡ್ತಾರೆ, mostly majority of these people are matured people. Right. And they have a spouse also. Right. And so since day one they have to have two strategies. One is them becoming PR, keeping their 50 points. Right. Spouse ಇಂದ ಹೆಂಗ್ ನಾನು ಸೆಪರೇಟ್ ಆಗಿ PR ಆಗ್ಬೋದು ಅಂತ ಅವ್ರು ಯೋಚನೆ ಮಾಡ್ಬೇಕು. ವಾವ್. ಫಾರ್ ಎಕ್ಸಾಂಪಲ್ ಸ್ಪೌಸ್ ಅಥವಾ ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇತ್ತು ಅಥವಾ ಹೆಲ್ತ್ ಕೇರ್ ಬ್ಯಾಕ್ ಗ್ರೌಂಡ್ ಇತ್ತು ಅಂದ್ರೆ ಆ ಸ್ಟ್ರೀಮ್ಸ್ ಅಲ್ಲಿ ಹೆಂಗ್ ಬರ್ಬೋದು. ರೈಟ್. ಮೇಡಮ್ 6 months ಕಾರ್ಪೆಂಟರ್ ಕೆಲಸ ಮಾಡಿದ್ರೆ ಅವ್ರು PR ಕೊಡ್ತಾರೆ. ಅದೇ ಸರ್, ಇಲ್ಲಿ ಆಟೋಮೇಷನ್ ಫೀಲ್ಡ್ ಅಲ್ಲಿ ತುಂಬಾ ಸ್ಕಿಲ್ಡ್ ಲೇಬರ್ ಅಂತ ನಾ ಹೇಳದ್ನಲ್ಲ, ಸೊ ಅದಿದೆ. ಸೊ ಯಾರೇ ಬಂದ್ರು ಆಪರ್ಚುನಿಟೀಸ್ ಇಲ್ಲಿ ಸಿಗುತ್ತೆ ಅಂತ ನೀವು ಹೇಳ್ತೀರಿ. ಸೊ ರೈಟ್, ಈ ರೆಫ್ಯೂಜಿ ವೀಸಾಸ್ ಅಂತ ಇದೆ ಸರ್, ಸೊ ಅದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕಾಗತ್ತಾ ಅಂತ? ರೆಫ್ಯೂಜಿನಲ್ಲಿ 2 ತರ ರೆಫ್ಯೂಜಿ ವೀಸಾಸ್ ಇದೆ. ರೈಟ್. ಒಂದು, ಪೀಪಲ್ ವಿ ವರ್ಕ್ ವಿತ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ಡಿಸ್ಪ್ಲೇಸ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿರಿಯಲ್ ವಾರ್ ಆಯ್ತು, ಯುಕ್ರೇನ್ ಅಲ್ಲಿ ವಾರ್ ಆಯ್ತು, ಅವರು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪ್ಸ್ ಅಲ್ಲಿ ಇರ್ತಾರೆ. ಅಲ್ಲಿ ಒಂದು UNHCR ಅಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅವ್ರಿಗೊಂದು ರೆಫ್ಯೂಜಿ ಕಾರ್ಡ್ ಕೊಡುತ್ತೆ. ಸೊ ಅವ್ರನ್ನ ಇಲ್ಲಿಗೆ ತರೋದು ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್. ವಿ ಡೂ ದಟ್. ಈ ಅಫ್ಘಾನಿಸ್ತಾನ್ ತಾಲಿಬಾನ್ ಟೇಕ್ ಓವರ್ ಆದಾಗ ತುಂಬಾ ಜನ ಪಾಪ ಜರ್ಮನಿಗೆ ಹೋದ್ರು, ಪಾಕಿಸ್ತಾನ್ಗೆ ಹೋದ್ರು. ಸೊ ಅದರಲ್ಲಿ ಪ್ರೈವೇಟ್ ಸ್ಪಾನ್ಸರ್ಶಿಪ್ಸ್ ಅಂತಾನು ಇರುತ್ತೆ. 5 ಜನ ಇಲ್ಲಿ ಕೆನಡಾನಲ್ಲಿ ಇರೋರು ಹೇಳ್ಬೋದು ಕಿ ನಾವು ಅವ್ರಿಗೆ ಬೇಕಿರೋ ಸಹಾಯ ಮಾಡ್ತೀವಿ, ನೀವು ಅವ್ರಲ್ಲಿ ಕರ್ಸ್ಕೊಳ್ಳಿ ಅಂತ. ಅದನ್ನ ಗ್ರೂಪ್ 5 ರೆಫ್ಯೂಜಿ ಅಂತ ಅಂತಾರೆ. ಇನ್ನೊಂದು, ನೀವು ಇಲ್ಲಿ ಹೆಂಗೋ ಬರ್ತೀರಾ, ವಿಸಿಟರ್ ಅಲ್ಲಿ ಬರ್ತೀರಾ ಅಥವಾ ನೀವು ಬಾರ್ಡರ್ಸ್ ಕ್ರಾಸ್ ಮಾಡ್ಕೊಂಡ್ ಬರ್ತೀರಾ, ಅಂಡ್ ಯು ಆರ್ ಹಿಯರ್ ಬಿಕಾಸ್ ಆಫ್ ಸಮ್ ರಿಸ್ಕ್ ಟು ಯುವರ್ ಲೈಫ್. ರೈಟ್. ಯಾ, ನೋಡಿ, ಅದು ನೀವು ನಿಮ್ಮ ಹತ್ರ ಪ್ರೂಫ್ಸ್ ಇಲ್ಲ, ಎವಿಡೆನ್ಸ್ ಇಲ್ಲ, ಯು ಜಸ್ಟ್ ವಾಂಟ್ ಟು ಮೇಕ್ ಇಟ್ ಅಪ್ ಸ್ಟೋರಿ ಅಂತಂದ್ರೆ ಇಟ್ಸ್ ಗೋನಾ ಗೆಟ್ ರಿಫ್ಯೂಸ್ಡ್. ಓಕೆ. ಸೊ ದಟ್ ಫಿಯರ್ ಕ್ಯಾನ್ ಬಿ, ಯು ಕುಡ್ ಬಿ LGBTQ if you're homosexual, or because of your religion,
ಯು ಫೀಲ್ ದರ್ ಇಸ್ ಅ ಥ್ರೆಟ್. ಸೊ ಆ ತರ ಏನೇ ನಿಮ್ ರೇಸ್ ನಿಮ್ ಎಥ್ನಿಸಿಟಿಯಿಂದ ಯು ಮೈಟ್ ಬಿ ಅ ಮೈನಾರಿಟಿ ಇನ್ ಅ ಕಂಟ್ರಿ. ಸೊ ಅದ್ರಲ್ಲಿ ಇತ್ತು ಅಂತ ಅಂದಾಗ ಶುರುನಲ್ಲಿ ಒಂದು BOC ವಿಲ್ ಹ್ಯಾವ್ ಟು ಸಬ್ಮಿಟ್ ಅ ಬೇಸಿಸ್ ಆಫ್ ಕ್ಲೇಮ್. ಆ BOC ಆದ್ಮೇಲೆ ನಿಮಗೆ ಅವರು ಸದ್ಯಕ್ಕೆ ಒಂದು ಇನ್ ಟರ್ಮ್ ವರ್ಕ್ ಪರ್ಮಿಟ್ ಕೊಡ್ತಾರೆ, ಮತ್ತೆ ಒಂಚೂರು ಹೌಸಿಂಗ್ ಆಪ್ಷನ್ಸ್ ಕೊಡ್ತಾರೆ. ಆದ್ರೆ ಜನಕ್ಕೆ ಅನ್ಸುತ್ತೆ ಅಯ್ಯೋ ಈ ರೆಫ್ಯೂಜಿನವರು ಇವ್ರಿಗೆಲ್ಲ ಸುಲಭವಾಗಿ ಸಿಕ್ಬಿಡ್ತು ಹಂಗೆ ಹಿಂಗೆ ಅಂತ. ಆದ್ರೆ ಮೇಡಮ್ ಆ ಒಂದ್ಸಲಿ ರೆಫ್ಯೂಸ್ ಆದಾಗ ಅವ್ರ ಹತ್ರ ಬೇರೆ ಯಾವ ಆಪ್ಷನ್ ಇರಲ್ಲ. ಈಗ ಲೆಟ್ಸ್ ಅಸ್ಯೂಮ್ ಯಾರೋ ICT ಬಂದ್ರು, ಅವ್ರಿಗೆ ಲೇ ಆಫ್ ಆಗೋಯ್ತು, ಅವ್ರು ಒಂದ್ ಪ್ರೋಗ್ರಾಮ್ ತಗೊಂಡ್ಬಿಡ್ಬೋದು ಮೇಡಮ್, ಅಥವಾ ಅವ್ರ ಸ್ಪೌಸ್ ಒಂದ್ ಪ್ರೋಗ್ರಾಮ್ ತಗೊಂಡ್ಬಿಡ್ಬೋದು. ದೇ ಆರ್ ನಾಟ್ ಆಸ್ಕ್ಡ್ ಟು ಲೀವ್. ಬಟ್ ಒಂದ್ಸಲಿ ಆ ರೆಫ್ಯೂಜಿ ಕ್ಯಾನ್ಸಲ್ ಆದಾಗ 1.5 ವರ್ಷ ಅವ್ರು ಬೇರೆ ಯಾವ ಪ್ರೋಗ್ರಾಮ್ಸ್ಗೂ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಲೈಕ್ ದೇ ವಿಲ್ ಬಿ ಸೆಂಟ್ ಬ್ಯಾಕ್. ಓ ಮೈ ಗಾಡ್. ಸರ್ ಈಗ US ಅಲ್ಲಿ ಆದ್ರೆ ವೀಸಾ ಸಿಕ್ಕಿರತ್ತೆ, H1 ವೀಸಾ, L1 ವೀಸಾ, ವಾಟ್ ಎವರ್ ಇಟ್ ಮೇ ಬಿ. ಸೊ ವೀಸಾ ಮುಗಿದ್ಮೇಲೆ ಇಷ್ಟು ಟರ್ಮ್ ಅಷ್ಟೇ ಇರೋದಕ್ಕೆ ಸಾಧ್ಯ, ಆಮೇಲೆ ನಾವು ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇರ್ಬೇಕು. ಸೊ ಇಲ್ಲಿ ನಾವೇನಾದ್ರೂ ವರ್ಕ್ ಪರ್ಮಿಟ್ ಅಲ್ಲಿ ಇದ್ದು ಅದು ಮುಗಿದು ಹೋಯ್ತು, ರಿನ್ಯೂವಲ್ ಇನ್ನೂ ಹಾಕ್ಬೇಕು ಅಂದಾಗ ಏನು ಪ್ರೊವಿಷನರಿ ಟೈಮ್ ನಮ್ಗೆ ಉಳ್ಕೊಳಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ? ಸೊ 90 ಡೇಸ್ ಇರುತ್ತೆ ರೆಸ್ಟೋರೇಷನ್ಗೆ. ಓಕೆ. ನೀವು 90 ಡೇಸ್ ಒಳಗಡೆ ಎಷ್ಟೊಂದು ಜನ, ಸೊ ದೇರ್ ಆರ್ 90 ಡೇಸ್ ಒಳಗಡೆ ನೀವು ರೆಸ್ಟೋರೇಷನ್ ಅಪ್ಲಿಕೇಶನ್ ಹಾಕಬಹುದು. ಆ 90 ಡೇಸ್ ಇಲ್ಲ ಅನ್ಕೊಳ್ಳಿ, ನಿಮ್ದು 6 ತಿಂಗಳು ಆಗೋಯ್ತು ಅಂತ ಅನ್ಕೊಳ್ಳಿ, ಅವಾಗ ಒಂದು TRP ಪ್ರಾಸೆಸ್ ಅಂತ ಒಂದಿದೆ, ಪೇಪರ್ ಅಪ್ಲಿಕೇಶನ್. ಎಷ್ಟೊಂದು ಜನ ಬೈ ಮಿಸ್ಟೇಕ್ ನೋಡ್ಕೊಳ್ದೇನೆ ಅವ್ರ ವೀಸಾ ಎಕ್ಸ್ಪೈರ್ ಆಗೋಗ್ಬಿಟ್ಟಿದೆ, ಅಥವಾ ಏನೋ ಸಂದರ್ಭದಿಂದ ಎಕ್ಸ್ಪೈರ್ ಆಗ್ಬಿಟ್ಟಿದೆ, ಅವ್ರ ವಿಕ್ಟಿಮ್ಸ್ ಆಫ್ ಸಮ್ ಪ್ರಾಸೆಸ್. ಸೊ ಅವ್ರದ್ದು ಸ್ಟೇಟಸ್ ರೆಸ್ಟೋರ್ ಆಗುತ್ತೆ ಮೇಡಮ್. ಮೈ ಗುಡ್ನೆಸ್, ಇದು ಗೊತ್ತಿರ್ಲಿಲ್ಲ ಸರ್. ಐ ಆಮ್ ಟೆಲಿಂಗ್ ಯು, ಲೈಕ್ ಐ ಹ್ಯಾವ್ ಬಿನ್ ಇನ್ ದ US, ನಾನು ಬೇರೆ ದೇಶದಲ್ಲೂ ಇದ್ದೀನಿ, ಇವರಷ್ಟು ವೆಲ್ಕಮಿಂಗ್ ಯಾರು ಇಲ್ಲ ಸರ್. ನಿಮ್ಗೆ ಅದರ ಸಮುದ್ರದ ಆಳ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್, ಬೇರೆ ನಾವು ಅದ್ರದ್ದು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಈಗ ಯಾರೋ ಒಬ್ರು ಇಲ್ಲಿ PR ಅಥವಾ ಸಿಟಿಸನ್ಶಿಪ್ ತಗೊಂಡ್ರು, ದೇ ವಾಂಟೆಡ್ ಟು ಮೂವ್ ಟು ಇಂಡಿಯಾ ಅಥವಾ US ಗೆ ಹೋದ್ರು. ಸೊ ಈ ಸಿಟಿಸನ್ಶಿಪ್ ನ ಕ್ಯಾರಿ ಮಾಡ್ಕೋಬಹುದಾ, ಅಥವಾ ಇದನ್ನ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಡೋ ರೂಲ್ ಏನಾರು ಉಂಟಾ ಅಂತ? ಇಲ್ಲ ಮೇಡಮ್. PR ಅಲ್ಲಿ ಇರುವಾಗ ನಿಮ್ಗೆ ರೆಸಿಡೆನ್ಸಿ ಅಬ್ಲಿಗೇಷನ್ ಇದೆ, ನೀವು ಇಷ್ಟು ದಿವಸ ಒಳಗಿರ್ಬೇಕು. ಬಟ್ ಒಂದ್ಸಲಿ ನಿಮ್ ಕೈ ಪಾಸ್ಪೋರ್ಟ್ ಬಂದ್ಮೇಲೆ ಯು ಆರ್ ಫ್ರೀ ಟು ಗೋ, ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್. ನಿಮ್ಗೇನು, ನೀವು ಒಂದು OCI ಕಾರ್ಡ್ ತಗೊಬಹುದು ಇಂಡಿಯಾಗೆ, ಅದ್ರಲ್ಲೂ ಇಲ್ಲಿ BLS ಹೋಗ್ಬೋದು, ಅಥವಾ ಎಷ್ಟೊಂದು ಅಪ್ನಾ ಭಾರತ್ ಅಂತ ಒಂದು ಏಜೆನ್ಸಿ ಇದೆ, ಅವ್ರು ಇಂಡಿಯಾ ರಿಲೇಟೆಡ್ ವರ್ಕ್ ಮಾಡ್ಕೊಡ್ತಾರೆ ಮೇಡಮ್. ಎಷ್ಟೊಂದ್ ಜನ ಇವತ್ಕೂನು ಹಿಂದೂ ಟೆಂಪಲ್ ಮತ್ತೆ ಗುರುದ್ವಾರ ಅಲ್ಲಿ ಇವತ್ಕೂನು ಪ್ರತಿ ವರ್ಷ ಅವ್ರ ಪೆನ್ಷನ್ ಲೈಫ್ ಸರ್ಟಿಫಿಕೇಟ್ ಇಂಡಿಯಾಗೆ ಸೈನ್ ಮಾಡಬಹುದು ಮೇಡಮ್, ಅಲ್ಲಿ ಕೂತ್ಕೊಂಡ್ಬಿಟ್ಟು. ಓ ಮೈ ಗಾಡ್, ರೈಟ್ ಸರ್. ಸೊ ಈಗ ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಕೇಳ್ತಾ ಇರೋದು, ಸೊ ವೀಸಾಗೆ ಹೋಗಿರ್ತಾರೆ, US ವೀಸಾ ಹೋದಾಗ, ಸೊ ವೀಸಾ ಆಫೀಸರ್ ಜೊತೆ ಕಾನ್ವರ್ಸೇಷನ್ ಆಗುತ್ತೆ, ಅಂಡ್ ಇಮಿಡಿಯೇಟ್ಲಿ ವೀಸಾ ಆಫೀಸರು ಐ ಕ್ಯಾನ್ ಗ್ರಾಂಟ್ ಯುವರ್ ವೀಸಾ ಇಸ್ ರಿಜೆಕ್ಟೆಡ್ ಅಂತ ಹೇಳ್ಬಿಡ್ತಾರೆ. ಕೆಲವ್ರಿಗೆ ವೀಸಾ ಇಸ್ ಅಪ್ರೂವ್ಡ್ ಅಂತಾರೆ. ಸೊ ಕೆಲವ್ರು ಅನ್ಕೊಳ್ಳೋದು, ನನ್ ಲಕ್ಕಿದ್ರೆ ಮಾತ್ರ ವೀಸಾ ಗ್ರಾಂಟ್ ಆಗುತ್ತೆ, ನನಗೆ ನಾನು ಯಾವುದೋ ಬಲ್ಗಡೆ ಎದ್ದು ಹೋಗಿಲ್ಲ ಇವತ್ತು ನಾನು, ಸೊ ಅದಕ್ಕೆ ನನಗೆ ರಿಜೆಕ್ಟೆಡ್ ಅಂದ್ಬಿಟ್ರು ಅಂತ. ಇದೆಲ್ಲ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನೋಡಿ, ವೆನ್ ಯು ಗೋ ಟು ದಿಸ್ ವೀಸಾ ಇಂಟರ್ವ್ಯೂ ಫಾರ್ US, ಕೆನಡಾನಲ್ಲಿ ಯು ಹ್ಯಾವ್ ಟು ಶೋ ಇಟ್ ಇನ್ ಅ ಡಾಕ್ಯುಮೆಂಟ್. ರೈಟ್. For US, you have to go speak to that person. You have to look at it like an elevator pitch, like a 5-minute elevator pitch. Right. Other, you have to tell him that you have ties back home. Like nim introduction alle you have to ಅವ್ರಿಗೆ ನೀವು ತಿಳಿಸಬೇಕು, ನೋಡಪ್ಪ ನಮ್ಮ ತಂದೆ ತಾಯಿ ಇಲ್ಲೇ ಇದ್ದಾರೆ, ನಮ್ದಿಷ್ಟು ಅಸೆಟ್ಸ್ ಇದೆ, ನಮ್ದಿಷ್ಟು ಕಮ್ಯುನಿಟಿ ಇದೆ, so that he knows that you will come back. What about people who are in Canada wants to go to US? ಅವಾಗ ವೀಸಾ ಮೇಡಮ್ ಅವ್ರಿಗೆ ಏನು ಪ್ರಶ್ನೆ ಕೊಡಲ್ಲ ಮೇಡಮ್. ಓಕೆ, ಏನು ಕೇಳೋದೇ ಇಲ್ವಾ? ಏನು ಕೇಳಲ್ಲ, ಸೀದಾ ಸ್ಟಾಂಪ್ ಅಪ್ರೂವ್ಡ್. ಓಕೆ. ವೆರಿ ಫ್ಯೂ, 100ರಲ್ಲಿ 1-2 ರಿಜೆಕ್ಷನ್ ನಾನು ಕೇಳಿರಬಹುದು. ಓಕೆ. Yeah, but I have never heard a refusal from here to there. ಸರ್, US ಅಲ್ಲಿ RFE ಅಂತ ಬಂದ್ಬಿಡುತ್ತೆ. ಸೊ ಅದು ವಿತ್ ಹೋಲ್ಡ್ ತರ ಇರುತ್ತೆ, ಆಮೇಲೆ ವೀಸಾ ರಿಜೆಕ್ಟ್ ಆಗತ್ತೆ. ಈ ಕೆನಡಾದಲ್ಲಿ ಆತರ ಏನಾದ್ರು? ಮೇಡಮ್, ಇದೆಲ್ಲ ಏನೇ ಮಧ್ಯೆ ತೊಂದರೆ ಬರುತ್ತಲ್ಲ, ಇಟ್ಸ್ ಲೈಕ್ ಅ ಸೈಕಲ್, ಮೋಸ್ಟ್ಲಿ ಬಿಕಾಸ್ ಆಫ್ ಪೊಲಿಟಿಕಲ್ ಇದರಿಂದ. ಅನ್ಫಾರ್ಚುನೇಟ್ಲಿ ನೀವು ಎಷ್ಟೊಂದು ಜನ ನೋಡಿರ್ಬೋದು, ಸರ್ ನಾನು ತುಂಬಾ ಜಾಸ್ತಿ ಬೆಲೆಗೆ ಮನೆ ತಗೊಂಡ್ಬಿಟ್ಟೆ ಅಂತಾರೆ, ಇನ್ನೊಬ್ರು ಅಂತಾರೆ ನಾವು ಸ್ವಲ್ಪ ಕಡಿಮೆ ತಗೊಂಡು. ಇಟ್ಸ್ ಜಸ್ಟ್ ದ ಸೈಕಲ್. ಸೊ ಜಸ್ಟ್ ದ ಲಕ್ ಫ್ಯಾಕ್ಟರ್ ಇಸ್ ಡೆಫಿನೆಟ್ಲಿ ಇದೆ. ನೋ, ದ ಲಕ್ ಫ್ಯಾಕ್ಟರ್ ಇಸ್ ದ ಸೈಕಲ್. ಸೊ ನೀವು ಪ್ರಿಪೇರ್ ಆಗ್ಬಿಟ್ಟು, ಅದಕ್ಕೆ ನಾನು ಹೇಳೋದು, ನೀವು ಫಸ್ಟೇ ಪ್ರಿಪೇರ್ ಆಗಿರ್ಬೇಕು ಅಪ್ಲಿಕೇಶನ್ ಅಲ್ಲಿ. ಆ ಸೈಕಲ್ ಯಾವಾಗ ನಿಮಗೆ ಅನ್ಸುತ್ತೆ ಸರಿ, ಈಗ ಫಾರ್ ಎಕ್ಸಾಂಪಲ್ ಟ್ಯಾರಿಫ್ಸ್ ಬರ್ತಾ ಇದೆ ಟ್ರಂಪ್, ಅವ್ರು ಇವಾಗ ಇಮಿಗ್ರೇಷನ್ ವೈಡ್ ಓಪನ್ ಮಾಡ್ತಾರೆ, ಸೊ ಯು ಶುಡ್ ಬಿ ಏಬಲ್ ಟು ಕ್ಯಾಪಿಟಲೈಸ್ ಆನ್ ದಟ್ ಸಿಚುವೇಶನ್. ಅವಕಾಶಗಳನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಅಂಡ್ ಅದಕ್ಕೆ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಹೋಗ್ಬೇಕು.
ರೈಟ್ ಸರ್. ಅಂಡ್ ಇಟ್ಸ್ ನಾಟ್ ಲೈಕ್ ಹಿಂಗ್ ಆಗ್ಬಿಡಲ್ಲ. ಅದೇ ಇಟ್ ಟೇಕ್ಸ್ ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಅ ಡೇ. ಅದಕ್ಕೆ ಅದ್ರದೇ ಆದ ಸಮಯ ತಗೊಳತ್ತೆ ಅಂತ ಹೇಳಿ. ಸೊ ಯಾರಾದ್ರೂ ಈಗ PR ಬಂದಿರತ್ತೆ, ಸೊ ನನ್ಗೆ ಬೇರೆ ಪರ್ಸನಲ್ ರೀಸನ್ ಇಂದ ಐ ಡು ನಾಟ್ ವಾಂಟ್ ಟು ಅಕ್ಸೆಪ್ಟ್ ಅಂದಾಗ ರಿಜೆಕ್ಟ್ ಮಾಡ್ಬೋದಾ? ನಿಮ್ಗೆ ಇವಾಗ ಎಕ್ಸ್ಪ್ರೆಸ್ ಎಂಟ್ರಿನಲ್ಲಿ ITA ಬಂತು ಅಂದ್ಕೊಳ್ಳಿ, ನಿಮ್ ಇಷ್ಟ. ನೀವು ಅದಕ್ಕೆ ಮೇಡಮ್ ಅವ್ರಿಗೆ ನೀವು ಅದ್ರ ಫೀಸ್ ಕಟ್ಟಿಲ್ಲ ಅಂದ್ರೆ ಅವ್ರು ನಿಮ್ಗೆ PR ಕೊಡಲ್ಲ. ನಿಮ್ಗೆ PR ಕಾರ್ಡ್ ಬಂದ್ಮೇಲೂ ನೀವು ಇಲ್ಲಿ ರೆಸಿಡೆನ್ಸಿ ಆಬ್ಲಿಗೇಷನ್ ಮೀಟ್ ಮಾಡಿಲ್ಲ ಅಂದ್ರೆ ಇಷ್ಟು ವರ್ಷದಲ್ಲಿ ಇಷ್ಟು ದಿನ ಇದ್ದಲ್ಲ ಅಂದ್ರೆ ಆ PR ಹೋದಂಗೆ. ರೈಟ್ ಸರ್. ನಾನು ನಿಮ್ಮ ಒಂದು ನೇಮ್ ಬೋರ್ಡ್ ಅನ್ನ ನೋಡಿದೆ, ನೋಟ್ರಿ ಸರ್ವಿಸಸ್ ಅಂತಾನೂ ಇತ್ತು. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಿಕ್ಕಾಗ್ತಾ? ಸೊ ನಿಮ್ಗೆ ಏನಾದ್ರು ಡಾಕ್ಯುಮೆಂಟೇಶನ್, ಇಮಿಗ್ರೇಷನ್ ರಿಲೇಟೆಡ್ ಡಾಕ್ಯುಮೆಂಟೇಶನ್ ವ್ಯಾಲಿಡಿಟಿ ತೋರಿಸ್ಬೇಕು ಫಾರ್ ಅ ಕಾಪಿ, ಲೈಕ್ ಇನ್ವಿಟೇಷನ್ ಲೆಟರ್ಸ್ ಅಥವಾ ಜೆರಾಕ್ಸ್ ಆಫ್ ಯುವರ್ ಮಾರ್ಕ್ಸ್ ಕಾರ್ಡ್ಸ್. ಅದಕ್ಕೆ ವಿ ಆರ್ ಏಬಲ್ ಟು ನೋಟರೈಸ್, ಲುಕ್ ಎಟ್ ದಿ ಒರಿಜಿನಲ್, ಲುಕ್ ಎಟ್ ದಿಸ್ ಅಂಡ್ ಸೇ ಯೆಸ್ ದಿಸ್ ಇಸ್ ಜೆನ್ಯೂನ್. ಎಷ್ಟು ಜನ ನೋಟ್ರಿಗೆ ಒದ್ದಾಡ್ತಾ ಇರ್ತಾರೆ ಸರ್. ಸೊ ಕೆನಡಾದಲ್ಲಿ ಇನ್ ಅಂಡ್ ಅರೌಂಡ್ ಯಾರಾದ್ರೂ ಇದೀರಾ ನೋಟ್ರಿ ಸರ್ವಿಸ್ ಬೇಕಾದ್ರೆ ದಯಮಾಡಿ VA ಇಮಿಗ್ರೇಷನ್ ಇನ್ಕಾರ್ಪೊರೇಷನ್ ವಿಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ನಮ್ಮ ಕನ್ನಡದವರು ರೀ, ನಮ್ಗೆ ಬೇಕಾದಂಗೆ ನಮಗೆ ಮಾಡ್ಕೊಡ್ತಾರೆ. ಸೊ ಈ ಸೌಲಭ್ಯನ ಯಾರು ಮಿಸ್ ಮಾಡ್ಕೋಬೇಡಿ. ರೈಟ್ ಸರ್. ನಿಮ್ಮ ಬ್ರಾಂಚಸ್ ಹಲವಾರು ಕಡೆ ಇದೆ ಅಂತ ಕೇಳ್ಪಟ್ಟೆ, ಇಂಡಿಯಾದಲ್ಲಿ, ದುಬೈಯಲ್ಲಿ, ಕೆನಡಾದಲ್ಲಿ. ಹೇಗೆ ಆಯ್ತು ಸರ್ ಈ ತರ ಎಲ್ಲ ಬ್ರಾಂಚಸ್ ಓಪನ್ ಮಾಡೋದು, ಅಂಡ್ ಆ ಕನ್ಸು ಯಾವ ರೀತಿ ಹೊಮ್ಮೂಡ್ತು ಅಂತ ಹೇಳಿ? ಮೇಡಮ್ ಇದಕ್ಕೆ ಲೈಕ್ ಐ ಡೋಂಟ್ ನೋ, ದ ರಿಯಾಲಿಟಿ ಇಸ್ ದ ಕ್ರೆಡಿಟ್ ಫಾರ್ ದಿಸ್ ಗೋಸ್ ಟು ಬ್ರಾಂಪ್ಟನ್. ವಾವ್. ಇಟ್ ಇಸ್ ಬ್ರಾಂಪ್ಟನ್. ರೈಟ್. ನಾನು ಬ್ರಾಂಪ್ಟನ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಲೈಕ್ ನನ್ಗಿರೋ ಗೈಡೆನ್ಸ್, whatever said and done, like I'm very grateful to the Punjabi community. ಎಸ್ ಸರ್. ಅದೇ ನಾನು ಕೇಳಕ್ ಇಷ್ಟಪಟ್ಟೆ, ನೀವು ಎಜುಕೇಶನ್ ಎಲ್ಲ ಮಾಸ್ಟರ್ಸ್ ಎಲ್ಲ US ಅಲ್ಲಿ ಮಾಡಿದೀರಾ. ಸೊ US ಅಲ್ಲಿ ಯು ಆರ್ ವೆಲ್ ನೋನ್ ಟು ದಟ್ ಪ್ಲೇಸ್. ಅಲ್ಲೇ ಸೆಟ್ಲ್ ಆಗ್ಲಿಲ್ಲ, ಯು ಕೇಮ್ ಟು ಕ್ಯಾನಡಾ ಅಂತ, ಯು ಚೂಸ್ ಸ್ಪೆಸಿಫಿಕಲಿ ಕ್ಯಾನಡಾ ಅಂದಾಗ ಯು ಆನ್ಸರ್ ದಟ್. ನಾನು ಹೇಳಿದ್ನಲ್ಲ, ನಂಗೆ ಇಲ್ಲಿ ತುಂಬಾ ಆಪರ್ಚುನಿಟಿ ಅನ್ಸುತ್ತೆ ಮೇಡಮ್. ನೋಡಿ ಇಲ್ಲಿ ಯಾರಿಗೆ ಕೇಳಿ, ಯಾರ್ಯಾರು ಒಂದು 5 ವರ್ಷ 3 ವರ್ಷದಿಂದ ಮನೆ ತಗೊಂಡಿದ್ರು, ಆ ಮನೆ ಎಷ್ಟೋ ಡಬಲ್ ಆಗ್ಬಿಟ್ಟಿದೆ. ಲೈಕ್ ಇಲ್ಲಿ ಆಪರ್ಚುನಿಟಿ ಇದೆ. US ಅಲ್ಲಿ ಸಂಬಳ ಇದೆ, ಆದ್ರೆ ಸಂಬಳ ಬಿಟ್ಟು ಬೇರೆ ಏನೂ ಇಲ್ಲ. ಅವ್ರ ಮನೆಗಳು ಮೇಲಕ್ಕೆ ಹೋಗ್ತಾ ಇಲ್ಲ, ಅವ್ರಿಗೆ ಸೇಫ್ಟಿ ಇಲ್ಲ. ಅವ್ರು ಅಲ್ಲಿ ನೋಡಿದ್ರೆ ಒಂದ್ ದಿವಸ ಟ್ರಂಪ್ ಜನನ್ನ ಬೇಡಿಲ್ ಹಾಕ್ಬಿಟ್ಟು ಫ್ಲೈಟ್ ಅಲ್ಲಿ ಕಳಿಸ್ತಾ ಇದಾರೆ ಅವರು. ಅದಾದ್ಮೇಲೆ ಅವ್ರ ಮಕ್ಳು ಸ್ಕೂಲಲ್ಲಿ ಹೇಳಕ್ಕಾಗಲ್ಲ, ಮಾಸ್ ಶೂಟಿಂಗ್ ಆಗ್ಬಿಡ್ಬೋದು. ಇಫ್ ನೀವು ಆ ಕ್ಯಾಶ್ ಫ್ಲೋನ್ ಇಲ್ಲಿ ಫಿಗರ್ ಔಟ್ ಮಾಡಿದ್ರೆ ಇದರಿಂದ ಒಳ್ಳೆ ದೇಶ ಎಲ್ಲೂ. ನೋಡಿ ಸರ್, ಎಷ್ಟು ಸುಲಲಿತವಾಗಿ, ಎಷ್ಟು ನೀಟಾಗಿ ಒಗಟನ್ನ ಬಿಡಿಸಿ ಹೇಳಿ ಅಂತ ಹೇಳಿಕೊಟ್ಟಾಗ ನೀವು ಬಿಡಿಸಿ ಹೇಳ್ಬಿಟ್ರಿ. ರೈಟ್ ಸರ್. ಸೊ ನಿಮ್ಗೆ ಹಲವಾರು ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ರಿ. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಸರ್? ಈ VA ಇಮಿಗ್ರೇಷನ್ ಅನ್ನೋದನ್ನ ಯಾವ ಮಟ್ಟಕ್ಕೆ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಇನ್ನೆಷ್ಟು ಸರ್ವಿಸಸ್ ನ ಇನ್ನು ಅಪ್ಡೇಟ್ ಮಾಡ್ಬೇಕು ಅಂತೀರಿ? ಮತ್ತೆ ಈ ಇಮಿಗ್ರೇಷನ್ ಅಲ್ಲಿ ಚೇಂಜಸ್ ಗೆ ನೀವು ಯಾವ ರೀತಿ ಸಿದ್ಧರಾಗಿದ್ರಿ ಅದನ್ನ? ಸೊ ನಾವು ಬರೀ ಇಮಿಗ್ರೇಷನ್ ಅಲ್ಲ, we are a legal services firm. Wow. So we are into pardons and waivers. For example, ಈಗಾಗಲೇ ಕೆನಡಿಯನ್ ಸಿಟಿಸನ್ ಆಗಿ ಯಾರ ಮೇಲಾದ್ರೂ ಕ್ರಿಮಿನಲ್ ಚಾರ್ಜಸ್ ಇದ್ರೆ, we get that suspended off the record. Wow. Waivers ಅಂತ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲಿಂದ ನಿಮ್ಮ ಹತ್ರ ಒಂದು ಸಣ್ಣ ಚಾರ್ಜ್ ಇತ್ತು ಅನ್ಕೊಳ್ಳಿ, ನಿಮ್ಮನ್ನ US ಒಳಗೆ ಬಿಡಲ್ಲ. ಸೊ ಅವಾಗ US ಹೋಗ್ಬೇಕಂದ್ರೆ ವೇವರ್ ಅಪ್ಲೈ ಮಾಡ್ಬೇಕು. ವೇವರ್ ಅಪ್ಲೈ, ಸೊ ಅದು ಸರ್ವಿಸಸ್ ಮಾಡ್ತೀವಿ. ಟ್ರಾನ್ಸ್ಲೇಷನ್ ಸರ್ವಿಸಸ್ ಮಾಡ್ತೀವಿ, ಉರ್ದು, ಕನ್ನಡ, ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ಸ್, ಅದು ಮಾಡ್ತೀವಿ. ಅದು ಬಿಟ್ಟು we are also trying to become a one stop legal services firm. Wow. No, I'm not talking about going to the court or criminal cases, but I'm talking all other work. ಈಗ ಫಾರ್ ಎಕ್ಸಾಂಪಲ್, ನೀವು ಇಂಡಿಯಾನಲ್ಲಿ ಆ ರಿಜಿಸ್ಟ್ರಾರ್ ಆಫೀಸ್ ಹೋದ್ರೆ ಅಲ್ಲಿ ಅವರೆಲ್ಲ ನಿಮಗೆ ಬೇಕಿರೋದೆಲ್ಲ ಮಾಡ್ಕೊಡ್ತಾರೆ. ಸೊ ವಿ ವಾಂಟ್ ಟು ಬಿ ದಟ್ ಫರ್ಮ್ ಮೇಡಮ್. ವಿ ವಾಂಟ್ ಟು ಬಿ ದಟ್ ಒನ್ ಸ್ಟಾಪ್. ನೋಡಿ ಸರ್, ಇದನ್ನ ನಮ್ಗೆ ಏನ್ ಗೊತ್ತಾ, ಕಂಪ್ಲೀಟ್ ಡಿಶ್ ನ ನೀವು ಬಡಿಸ್ತಾ ಇದೀರಿ. ಸೊ ಇದನ್ನ ನಾವು ಊಟ ಮಾಡೋದಷ್ಟೇನೆ. ಸೊ ಇದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳೇಬೇಕು. ರೈಟ್. ಒಂದು ನನ್ಗೆ ಲಾಸ್ಟ್ ಕ್ವಶನ್ ಇರೋದು, ಸೊ ನಿಮ್ಮ ನೇಮ್ ಬೋರ್ಡ್ ಅಲ್ಲಿ ನಾನು ನೋಡಿದಾಗ ಕಮಿಷನರ್ ಆಫ್ Ontario, like something, a statement ಇತ್ತು. What does it mean sir? ಏನಕ್ಕದು? ಅದು that is for the notary, commissioner of oath ಅಂತ. So ಇದು commissioner of oath ಅನ್ನೋದು it's a separate process to get certified. ಅವ್ರು ನಿಮ್ಗೆ ಒಂದು ಆ ಡೆಸಿಗ್ನೇಷನ್ ಕೊಡ್ತಾರೆ as a notary ಅಂತ. Right. So it's another designation. ರೈಟ್ ಸರ್. ವೆರಿ ಫೈನಲ್ ಕ್ವೆಶ್ಚನ್. ನೀವು ಈ ಇಮಿಗ್ರೇಷನ್ ಫೀಲ್ಡ್ ಅಲ್ಲಿ ಪಯಣದಲ್ಲಿ ಇದ್ದು ಇಷ್ಟೆಲ್ಲ 20 ವರ್ಷದ ಸತತ ಅನುಭವಸ್ಥರು, ನೀವು ಹಲವಾರು ಜನರ ಒಟ್ಟಿಗೆ ನೀವು ಕೆಲಸ ಮಾಡಿದ್ರಿ. ನಿಮ್ಗೆ ಏನಾದ್ರೂ ಈ ಅವಾರ್ಡ್ಸ್, ಆನರ್ಸ್ ನಿಮ್ಮ ಇಮಿಗ್ರೇಷನ್ ಆಫೀಸಿಗೆ ಬಂದಿದ್ದು ಉಂಟಾದ್ರೆ ಪ್ಲೀಸ್ ಶೇರ್ ಮಾಡಿ. ಮೇಡಮ್, ನಮ್ಗೆ we've got many appreciation awards and all of that, but the biggest award is
ಅವ್ರಿಗೆ ಫೋನ್ ಅಲ್ಲಿ ಸರ್ ಮೇಡಮ್ ನಿಮ್ PR ಬಂತು ಅಂದಾಗ ಕ್ಲೈಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಮೇಡಮ್ ತುಂಬಾ ಅವರು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಲೈಕ್ ಅ ಟ್ರೂ ಜಾಯ್. ಐ ನೆವರ್ ಸೀನ್ ದಟ್ ಜಾಯ್. ಅವರು ಒಂದ್ ಕಾರ್ ತಗೊಂಡಾಗ ನಂಗೆ ಅಷ್ಟು ಜಾಯ್ ನನ್ಗೆ ಯಾವತ್ತೂ ಕೇಳಿಸಿಲ್ಲ, ಅಥವಾ ಮನೆ ತಗೊಂಡಾಗ ಅಷ್ಟು ಜಾಯ್ ನಂಗೆ ಕೇಳಿಸಿಲ್ಲ. ಡೆಫಿನೆಟ್ಲಿ ಲೈಕ್ ದಟ್ ಜಾಯ್ ದಟ್ ಕಮ್ಸ್ ನೋ ರೆಸೊನೇಟ್ಸ್ ವಿತ್ ಅಸ್. ನಿಮ್ಮ ಮನದಾಳದ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಎಷ್ಟು ಡೆಡಿಕೇಶನ್ ಅನ್ನ ಕೊಡ್ತೀರಿ, ಎಷ್ಟು ಮುತುವರ್ಜಿ ಕೊಡ್ತೀರಿ, ಎಷ್ಟು ಪರಿಶ್ರಮವನ್ನ ನೀವು ಹಾಕಿ. ಸೇವೆಯೇ ಮೂಲ ಕಾರಣ ನನ್ಗೆ. ನಾನು ಕ್ಲೈಂಟ್ಸ್ ಗೆ ಒಳ್ಳೆ ಸೇವೆ ಕೊಡಬೇಕು, ಸುರಕ್ಷಿತವಾಗಿರ್ಬೇಕು, ಫೈನಲ್ ಡೇಸ್ ಸುರಕ್ಷಿತವಾಗಿ ನಾನು ಕಂಫರ್ಟಬಲ್ ಆಗಿದ್ದೀನಿ ಕ್ಲೈಂಟ್ ಅಂತ ಹೇಳೋ ಒಂದು ನಿಸ್ವಾರ್ಥ ಸೇವೆಯೇ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ರೈಟ್ ಸರ್. ಸೊ ಒಟ್ಟಾರೆ ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಹಲವಾರು ಮಾಹಿತಿಗಳು, ಮೋಸ್ಟ್ ವೇಟಿಂಗ್ ವಿಡಿಯೋ ಸರ್. ನಾನಿದು ತುಂಬಾ ಜನ ಇಮಿಗ್ರೇಷನ್ ಕನ್ಸಲ್ಟೆಂಟ್ ಯಾರಾದ್ರೂ ಇದರ ಕೇಳಿ ಅಂತ ಹೇಳಿದಾಗ nobody raise their voice. ಸೊ ನಿಮ್ಮನ್ನ ನಾನು ನನ್ಗೆ ಜವಾರ್ ಸರ್ ರೆಕಮೆಂಡ್ ಮಾಡಿದ್ವು. ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾನೆ ಈ ವಿಡಿಯೋ ಮುಖಾಂತರ. ಸೊ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಸೊ ಫೈನಲ್ ಆಗಿ ಎಲ್ಲಾ ಸಾಧಕರಿಗೂ ಕೇಳುವಂತ ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಮೇಡಮ್. ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫೀಲ್ಸ್ ಸೋ ಮೋಟಿವೇಟಿಂಗ್ ಕಿ ದೇರ್ ಆರ್ ಮೋರ್ ಅಂಡ್ ಮೋರ್ ಕನ್ನಡಿಗಾಸ್ ಔಟ್ ಹಿಯರ್. ಇಟ್ ಜಸ್ಟ್ ಗಿವ್ಸ್. ಕೆಲವು ಸಲ ಇವನ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಕೆಲವು ಸಲ ನಮ್ಗೆ ಅನ್ಸುತ್ತೆ, ಕೆಲವು ಸಲ ಏನಪ್ಪಾ ನಾವ್ ಸರಿ ಮಾಡ್ತಾ ಇದೀವಾ, ಇದೆಲ್ಲ ಮಾಡ್ಬೇಕಾ? ಅವಾಗ ನಿಮ್ ವಿಡಿಯೋಸ್ ನೋಡಿದಾಗ ಅನ್ಸುತ್ತೆ ಹೌದಪ್ಪ ನೋಡು. ನಾನ್ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಯು ಸ್ಪೋಕ್ ಅಬೌಟ್ ಅ ಹೆಲ್ತ್ ಕೇರ್ ಪರ್ಸನ್ ಇನ್ ಲಂಡನ್ ಉಂಟು, ಫಾರೆನ್ಸಿಕ್ ಡಾಕ್ಟರ್ ಜೊತೆ. ಸೊ ಅವಾಗ ನಮಗೂ ಇಟ್ ಗಿವ್ಸ್ ಅಸ್ ದಟ್ ಸ್ಟ್ರೆಂತ್. ಲೆಟ್ಸ್ ಗೋ, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್ ಅಂತ. ನೋಡಿ ಸರ್, ಕನ್ನಡದವರು ಸರ್, ನೀವು ನಮ್ಮ ಕನ್ನಡದವರು, ನೀವು ಅಲ್ಲಿಂದ ಇಲ್ಲಿಗೆ ಬಂದು ಯಾವುದೇ ದೇಶ, ಯಾವುದೇ ಹವಾಮಾನ ಆಗ್ಲಿ, ಯಾವುದೇ ಪರಿಸ್ಥಿತಿ ಆಗ್ಲಿ, ನಾನು ಕನ್ನಡಿಗ, ನಾನು ನನ್ನ ಅಸ್ತಿತ್ವತೆಯನ್ನ ನಾನು ಇಲ್ಲಿ ತೋರಿಸ್ತೀನಿ ಅಂತ ಹೇಳಿ ಅಷ್ಟು ಶ್ರಮದಿಂದ, ಪರಿಶ್ರಮದಿಂದ ನೀವು ಧ್ಯೇಯ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಒಂದು ಸೇವೆಯನ್ನ ನಾವು ಎತ್ತಿ ಹಿಡಿಯೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ ನಮ್ಮ ಕಡೆಯಿಂದ. ಸೊ ನಾನು ನಿಮ್ಮನ್ನ ಕೇಳಿದಾಗ ಖಂಡಿತ ಬನ್ನಿ ಮೇಡಮ್. ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ, ಗೊತ್ತಿರುವಂತ ಮಾಹಿತಿನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಯಾರಿಗಾರು ಒಳ್ಳೇದಾದ್ರೆ ಸರಿ ಅಂತ ಹೇಳಿ ನೀವು ಒಂದು ಹಿತೈಷಿಯಾಗಿ ನೀವು ನನಗೆ ಒಂದು ಸ್ಪಂದಿಸಿದ್ರಿ. ಸೊ ಆ ಸ್ಪಂದನೆಯಿಂದನೇ ನನಗೆ ಗೊತ್ತಾಯ್ತು, ಸೊ ಯು ಆರ್ ದ ರೈಟ್ ಪರ್ಸನ್ ಅಂತ ಹೇಳಿ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಡೆಫಿನೆಟ್ಲಿ ಸರ್, ನಿಮ್ಮ ಈ ಏನು ಪರಿಶ್ರಮ ಇದೆಯಲ್ಲ ಶಿಖರಕ್ಕೆ ತಗೊಂಡು ಹೋಗ್ಲಿ. ಭಗವಂತ ನಿಮ್ಗೆಲ್ಲಾ ತರದ ಉನ್ನತಿಯನ್ನ ಉಂಟು ಮಾಡ್ಲಿ. ನಿಮ್ಮ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗಿ ನೆರವೇರ್ಲಿ ಮತ್ತು ನಿಮ್ಗೆ ಸದಾ ಒಳಿತಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್.